ಇದೊಂಥರ ಟ್ರೆಂಡ್ ಅನ್ಬೋದಲ್ವಾ ಇವಾಗ? ಸೊ ಈ ರೀತಿ ಥೀಮ್ ಇರ್ಬೋದು. ನಿಮಗೆ ಪ್ಲೆಸೆಂಟ್ ಆಗಿದೆ. ಇವಾಗ ನೀವು ಮುಂಚೆ ಹೇಳ್ದಂಗೆ ಇಂಟ್ರೋಲ್ಲಿ ಲೈಕ್ ತುಂಬಾ ಕಲರ್ಸ್ ಇಲ್ಲ ಸರ್. ಸೊ 2-3 ಕಲರ್ ಅಲ್ಲಿ ಮತ್ತೆ ಲೈಟ್ ಶೇಡ್ಸ್ ಅಲ್ಲಿ ಸೊ ಮನೆ ಔಟ್ಪುಟ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತೆ ಸರ್. ಡೆಫಿನೆಟ್ಲಿ ನೀವು ಕೂಡ ನೀವು ನೋಡ್ಲೇಬೇಕು. ಪ್ರೋಸೆಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್, ಯಾಕಂದ್ರೆ ಇವಾಗ ಫಸ್ಟ್ ಫಿಟ್ ಮಾಡಿ ಚೆಕ್ ಮಾಡಿ ಅದಾದ್ಮೇಲೆ ಪೇಂಟಿಂಗ್ ಕಳಿಸ್ತೀವಿ. ಸೊ ಅದರಿಂದ ಸ್ವಲ್ಪ ಟೈಮ್ ಫುಲ್ ಆಗುತ್ತೆ ಈ ತರ ಶಟರ್ಸ್ ಮಾಡಬೇಕು ಅಂತಂದ್ರೆ. ಓಕೆ ಓಕೆ. ಸೊ ಇದು ವೈಟ್ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಈ ಥೀಮ್ಗೆ ಮ್ಯಾಚ್ ಆಗ್ತಿದೆ. ನಾನು ಇವ್ರಿಗೆ ದಿನ ರಾತ್ರಿ ಅದು ಸ್ಕ್ರೋಲ್ ಮಾಡಕ್ ನಾವು ಫ್ಲಾಟ್ ಹ್ಯಾಂಡ್ ವರ್ಕ್ ಇನ್ನೂ ಆಗಿರ್ಲಿಲ್ಲ, ಅವಾಗ್ಲೇನೆ 1 ವರ್ಷ ಮುಂಚೆನೆ ಹೋಗಿ ಸರ್ಗೆ ಅಡ್ವಾನ್ಸ್ ಕೊಟ್ಟಿದ್ವಿ ನಾವು, ಇಲ್ಲ ಇಲ್ಲೇ ಮಾಡಿಸ್ಬೇಕು ಅಂತ. ಅದ್ರ ತಕ್ಕಂಗೆ ನಮ್ಗೆ ಯಾವತ್ತು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿತ್ತು. ಇದು ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಇದು, ಗುಡ್ ವರ್ಕ್. ಡೆಫಿನೆಟ್ಲಿ ನೋಡಿದ್ರಲ್ವಾ ನೀವು ಅಷ್ಟೇನೆ, ಎಲ್ಲರೂ ಅಡ್ವಾನ್ಸ್ ಕೊಟ್ಟಿದ್ರು ವಾಪಸ್ ತಗೊಂಬನ್ನಿ, ಸ್ಪೆಷಲ್ ಶೂಟಿಂಗ್ ಕೊಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರ, ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರೆ ಜಸ್ಟ್ 10.5 ಅಲ್ಲಿ ನಮ್ಮ ಸ್ಪೇಷಿಯಸ್ ಸ್ಟುಡಿಯೋಸ್ ಅವರು ಒಂದು 2 BHK ಫ್ಲಾಟನ್ನು ಅಮೇಝಿಂಗ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಮನೆಯ ವಿಶೇಷತೆ ಅಂತಂದರೆ ಥೀಮ್. ಹೌದು ವೀಕ್ಷಕರೇ, ಒಂದು ಲೈಟ್ ಥೀಮ್, ಮಿನಿಮಲಿಸ್ಟಿಕ್ ಥೀಮಲ್ಲಿ ತಗೊಂಡೋಗಿದ್ದಾರೆ. ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ನಿಮಗೆ ಹೆವಿ ಕಲರ್ಸ್ಗಳು ಕಾಣೋದೇ ಇಲ್ಲ. ತುಂಬ ಜನ ಇವಾಗಿನ ಫ್ಲಾಟ್ ಓನರ್ಸ್ಗಳು ಈ ರೀತಿ ಥೀಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫ್ಲಾಟ್ ಓನರ್ಸ್ ಅಂತ ಅಲ್ಲ, ಸೊ ಇವಾಗ ಯಾರ್ಯಾರು ಮನೆ ಕಟ್ತಿದ್ರೆ ಅವ್ರೆಲ್ರಿಗೂ ಕೂಡ ಹಳೆ ಕಾಲ ಹೊರಟೋಯ್ತು, ಕಲರ್ ಬರುವಂಥದ್ದು. ಎಲ್ಲರೂ ಕೂಡ ಒಂದು ಸೆಟಲ್ಡ್ ಥೀಮನ್ನು ಬಯಸ್ತಾ ಇದ್ದಾರೆ. ಸೊ ಅಂಥ ಒಂದು ಥೀಮನ್ನು ಸೂಪರ್ ಆಗಿ ಕ್ರಿಯೇಟ್ ಮಾಡಿದರೆ, ಅದು ಕೂಡ ಜಸ್ಟ್ 10.5 ಲ್ಯಾಕಲ್ಲಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ಪೇಷಲ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ. ನಿಮ್ದು ಹೋಮ್ ಟೂರ್ ತರದೆ ತುಂಬಾ ದಿನ ಆಗೋಗಿತ್ತು, ಬರ್ತಾ ಇರಲಿಲ್ಲ. ಸೊ ನಾನು ಇಲ್ಲಿ ಕೇಳುವಂಥದ್ದು, ಸೊ ಈ ಮನೆ ನೋಡಿದ್ರೆ ನಮ್ಗೆಲ್ಲೂ ಒಂದು ಬ್ಲೂ ಆಗಲಿ, ಗ್ರೀನ್ ಆಗಲಿ, ಯೆಲ್ಲೋ ಆಗಲಿ, ರೆಡ್ ಆಗಲಿ ಏನೂ ಇಲ್ಲ. ಓಕೆ, ಸೊ ಇದು ಕಸ್ಟಮರ್ದು ಡಿಮಾಂಡ್ ಆಗಿತ್ತು ಅಥವಾ ನೀವು ಸಜೆಸ್ಟ್ ಮಾಡಿದೆ ಈ ತರ ಚೆನ್ನಾಗಿ? ಕಸ್ಟಮರ್ ಇನಿಷಿಯಲಿ ನಮ್ಗೆ ಏನು ಡ್ರಾಯಿಂಗ್ ಕೊಟ್ಟಾಗಲೇ ಅದು ಥೀಮ್ ಈ ತರ ಇರಬೇಕು ಅಂದ್ರೆ ಮೇನ್ ಕಿಚನ್ ತಗೊಳ್ಳಿ ಸರ್. ಕಿಚನ್ ಕಂಪ್ಲೀಟ್ ಆಗಿ ವೈಟ್ ಥೀಮ್, ವೈಟ್, ಮತ್ತೆ ಇನ್ನೊಂದು ಡ್ಯೂಕೋ ಪೇಂಟ್. ಅದು ಡ್ಯೂಕೋ, ಬಟ್ ವೈಟ್ ಅಂತ ಹೋದಾಗ ಕಲೆ ಆಗಲ್ವಾ ಸರ್? ಗಲೀಜ್ ಇಲ್ಲ, ಅದ್ರ ಮೇಲೆ ಲ್ಯಾಕರಿಂಗ್ ಕೋಟ್ ಮಾಡಿದೆ ಸರ್. ಸೊ ಆ ಲ್ಯಾಕರಿಂಗ್ ಕೋಟ್ ಮಾಡಿದಾಗ ಏನಾಗುತ್ತೆ, ಕಲೆನೂ ಆಗಲ್ಲ, ಮತ್ತೆ ನಮ್ದು ಇವಾಗ ನೈಲ್ಸ್ ಡೇನ್ ಸ್ಕ್ರಾಚಸ್ ಇದೆ, ಅದು ಬೀಳಲ್ಲ, ಏನು ಬರಲ್ಲ ಸರ್. ಓಕೆ ಓಕೆ ಓಕೆ. ಸೊ ಇದು ಅಕ್ರಿಲಿಕ್ ತರನೇ ಇದಿಷ್ಟು ಚೆನ್ನಾಗಿ ಬರುತ್ತೆ, ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು, ಅದಕ್ಕೆ ನಾವು ಎಕ್ಸ್ಟ್ರಾ ಲೇಯರ್ ಲ್ಯಾಕರಿಂಗ್ ಕೋಟ್ ಮಾಡಿದ್ದೀವಿ. ಸೊ ಇನ್ನೊಂದು ಏನಂದ್ರೆ, ನೀವು ನೋಡಿದ್ರೆ ತುಂಬಾ ಪ್ಲೆಸೆಂಟ್ ಆಗಿ ಕಾಣಿಸುತ್ತೆ, ಯುರೋಪಿಯನ್ ಥೀಮ್ ಅಲ್ಲಿ ಮಾಡ್ದಂಗೆ. ಸೊ ಅಷ್ಟು ಚೆನ್ನಾಗಿ ಬರಕ್ಕೆ ಕಾರಣ ಲೈಕ್ 15 days ಆಫ್ ಹಾರ್ಡ್ ವರ್ಕ್ ಸರ್. ಅದು 15 days ಬರೀ ಡ್ಯೂಕೋ ಪೇಂಟ್ ಗೆ ಸ್ಪೆಂಡ್ ಮಾಡಿದ್ದೀವಿ. ಓಕೆ ಓಕೆ. ಬಿಕಾಸ್ ಫಸ್ಟ್ ಮಾಡಿದ್ವಿ, ಕ್ಲೈಂಟ್ ಇಷ್ಟ ಆಗಿಲ್ಲ, ಮತ್ತೆ ಲ್ಯಾಕರಿಂಗ್ ಕೋಟ್ ಸಜೆಸ್ಟ್ ಮಾಡಿ ಮತ್ತೆ ನಾವು ಅದನ್ನ ಮತ್ತೊಂದು 10 days ಅವ್ರು ಶಿಫ್ಟ್ ಆದ್ಮೇಲೆ ನಾವು ಶಟರ್ಸ್ ಎಲ್ಲ ತಗೊಂಡೋಗಿ ನಮ್ಮ ಪ್ಲೇಸ್ ಅಲ್ಲಿ ಮತ್ತೆ ರೀಪೇಂಟ್ ಮಾಡಿ ತಗೋ ಬಂದಿದ್ವಿ. ಓಕೆ, ತುಂಬಾ ಕೆಲಸ ಮಾಡಿದಿರಾ, ನೋಡ್ಲೇಬೇಕು ನಾವು ಕಿಚನ್ ಅನ್ನ ಕಂಪ್ಲೀಟ್ ಆಗಿ. ಸರ್ ನಾವು ಎಲ್ಲಿದ್ದೀವಿ ಸರ್? ಕ್ಲೈಂಟ್ ನೇಮ್ ಬಂದು ಝೀನಾ ಮ್ಯಾಮ್ ಅಂತ. ಸೊ ನಾವು ಇವಾಗ ಚಂದಾಪುರದಲ್ಲಿ ಒಂದು ಫ್ಲಾಟ್ ಅಲ್ವಾ ಇದು? ಎಷ್ಟು BHK ಫ್ಲಾಟ್, ಏನೇನು ಮಾಡಿದ್ದೀವಿ ಸರ್? ಓಕೆ, ಸೊ ಇದು ಬಂದು 2 BHK ಫ್ಲಾಟ್ ಸರ್. ಸೊ ಇಲ್ಲಿ 2 bedrooms ಗೆ ವಾರ್ಡ್ರೋಬ್ಸ್ ಮಾಡಿದೀವಿ, ಮತ್ತೆ ಲಿವಿಂಗ್ ಏರಿಯಾದಲ್ಲಿ ಫಾಲ್ ಸೀಲಿಂಗ್ ಮಾಡಿದೀವಿ, ಮತ್ತೆ ವಾಲ್ ಹೈಲೈಟರ್ ಮಾಡಿದೀವಿ. ಅದಾದ್ಮೇಲೆ ಕಿಚನ್ ಕಂಪ್ಲೀಟ್ ಆಗಿ ಡ್ಯೂಕೋ ಫಿನಿಶ್ ಅಲ್ಲಿ ಮಾಡಿದೀವಿ ಸರ್. ಓಕೆ ಓಕೆ. ಸೊ ಇದೊಂಥರ ಟ್ರೆಂಡ್ ಅನ್ಬೋದಲ್ವಾ ಇವಾಗ? ಸೊ ಈ ರೀತಿ ಥೀಮ್ ನಿಮಗೆ ಪ್ಲೆಸೆಂಟ್ ಆಗಿದೆ. ಇವಾಗ ನೀವು ಮುಂಚೆ ಹೇಳ್ದಂಗೆ ಇಂಟ್ರೋಲ್ಲಿ ಲೈಕ್ ತುಂಬಾ ಕಲರ್ಸ್ ಇಲ್ಲ ಸರ್. ಸೊ 2-3 ಕಲರ್ ಅಲ್ಲಿ ಮತ್ತೆ ಲೈಟ್ ಶೇಡ್ಸ್ ಅಲ್ಲಿ ಸೊ ಮನೆ ಔಟ್ಪುಟ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಸರ್. ಡೆಫಿನೆಟ್ಲಿ ನೀವು ಕೂಡ ನೀವು ನೋಡ್ಲೇಬೇಕು. ಸೊ ಈ ಥೀಮ್ ಅನ್ನ ನಾವು ಇಂಡಿವಿಜುವಲ್ ಮನೆಗಳಿಗೂ ಅಪ್ಲೈ ಮಾಡಬಹುದು ಸರ್? ಸ್ವಲ್ಪ ಜಾಸ್ತಿ ಇರುತ್ತಲ್ವಾ ಅಲ್ಲಿ, ಅದಕ್ಕೋಸ್ಕರ? ಇಲ್ಲ ಸರ್, ಮಾಡ್ಬೋದು. ಸೊ ಇವಾಗ ಇಂಡಿವಿಜುವಲ್ ಮನೆ ಅಂದಾಗ ಏನಾಗುತ್ತೆ, ರೂಮ್ ವೈಸ್ ಸಪರೇಟ್ ಥೀಮ್ ಅನ್ಕೋತಾರೆ. ಬಟ್ ಲಿವಿಂಗ್ ಏರಿಯಾ ಮತ್ತೆ ಮೇಜರ್ ಕಾಮನ್ ಏರಿಯಾಸ್ ಅಲ್ಲಿ ಪ್ಲೆಸೆಂಟ್ ಕಲರ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಮನೆ ಔಟ್ಪುಟ್ ಇವಾಗ ಮನೆ ತುಂಬಾ ವೈಡ್ ಆಗಿ ಕಾಣಿಸುತ್ತೆ ಪ್ಲೆಸೆಂಟ್ ಕಲರ್ಸ್ ಹಾಕಿದಾಗ, ಮತ್ತೆ ನೋಡಕ್ಕೂ ಕಣ್ಣಿಗೆ ಅಷ್ಟೊಂದು ಅಂದ್ರೆ ರಾಚೋದಿಲ್ಲ. ಸೊ ಇವಾಗ ನಿಮ್ಗೆ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕ್ಲೈಂಟ್ ಬೇಜ್ ಥೀಮ್ ಅಲ್ಲಿ ಹೋಗಿದ್ದಾರೆ. ಇವನ್ ವಾಲ್ ಪೇಂಟ್ಸ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ನಮ್ಮ ಟಿವಿ ಯೂನಿಟ್ ಕಲರ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲದೂ ಕೂಡ. ಹೌದು ಸರ್. ಓಕೆ ಓಕೆ. ನೋಡಿ ಇಲ್ಲಿ ಫರ್ನಿಚರ್ ಕೂಡ ಅದಕ್ಕೆ ಬೇಜ್ ಮ್ಯಾಚ್ ಮಾಡಿದ್ದಾರೆ. ಇವನ್ ಕಾಟ್ ಪರ್ಚೇಸ್ ಮಾಡಿರೋದು ಈಚೆ, ಅದು ಬೇಜ್ ಅಲ್ಲೇ ಮ್ಯಾಚ್ ಮಾಡಿ. ಓಕೆ, ನೀವು ಅದು ಮುಂಚೆನೇ ಸಜೆಸ್ಟ್ ಮಾಡ್ತೀರಾ? ಹೌದು ಸರ್, ಹೌದು. 3D ಡಿಸೈನ್ ಮಾಡ್ತೀರಾ? ಹೌದು ಸರ್. ಇವಾಗ ಕ್ಲೈಂಟ್ ಇವಾಗ ಹೆಂಗಾಗಿದೆ ಅಂದ್ರೆ, ಲೈಕ್ ಕ್ಲೈಂಟ್ ಗೆ ಮೈಂಡ್ ಅಲ್ಲಿ ಈ ಕಲರ್ಸ್ ಗೆ ಹೋಗ್ಬೇಕು ಅಂತ. ಇವಾಗ ಎಕ್ಸಾಂಪಲ್ ಇವಾಗ ಈ ಕಾಟ್ ಸರ್, ಇದು ಆಕ್ಚುಲಿ ನಮಗೆ ಗ್ರೂಪ್ ಅಲ್ಲಿ ಫಸ್ಟ್ ಶೇರ್ ಮಾಡಿದ್ರು. ನಾವು ಈ ತರ ಸೋಫಾ ಕಂಪ್ಲೀಟ್ ಹೋಗ್ತೀವಿ. ಓಕೆ ಓಕೆ. ಸೊ ಅದ್ರ ಪ್ರಕಾರ ಲ್ಯಾಮಿನೇಟ್ಸ್ ಮ್ಯಾಚ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ ಸರ್. ಓ, ಈ ರೀತಿ. ಸೊ ಅವರು ಸಜೆಸ್ಟ್ ಮಾಡ್ತಾರೆ, ನೀವು ಕೂಡ ಅದು ರೆಕಮೆಂಡ್ ಮಾಡ್ತೀರಾ? ಸೂಪರ್ ಅಂತ ಹೇಳ್ಬೋದು. ವೀಕ್ಷಕರೇ, ನಾನಂತೂ ಕಾಯ್ತಾ ಇದ್ದೀನಿ ಇಡೇ ಮನೆ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸೂಪರ್ ಆಗಿರೋ ಪ್ರೀಮಿಯಂ ಕ್ಲಾಸಿ ಮನೆ ನೋಡ್ಬೇಕು ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ನೋಡ್ಲೇಬೇಕು. ಪ್ರೈಸಿಂಗ್ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ. ಸರಿ ಸರ್, ನೋಡ್ಕೊಳ್ಳೋಣ ನಡೀರಿ. ಸರ್, ಮೊದಲೇದಾಗಿ ಎಂಟ್ರಿ ಕೊಡ್ತಿದ್ದಾಗೆ ಫೋಯರ್ ಏರಿಯಾ ಏನಾಗಿದೆ ಇಲ್ಲಿ? ಸೊ ಇಲ್ಲೊಂದು ಫ್ಲಾಟ್ ಫಾಲ್ ಸೀಲಿಂಗ್ ಇದೆ ಸರ್. ಆಕ್ಚುಲಿ ಫ್ಲಾಟ್ ಇದೆಯಾ ಇಲ್ಲಿ? ಹೌದು ಸರ್.
ಓಕೆ. ಸೊ ಫ್ಲಾಟ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಸೊ ಮತ್ತೆ ಈ ಕಡೆ ಬಂದ್ರೆ 2 ಪ್ಯಾನಲಿಂಗ್ ಮಾಡಿದ್ದೀವಿ. ಮಿಡಲ್ ಅಲ್ಲಿ ವಾಲ್ ಪ್ಯಾನಲ್ ಡಿಸೈನ್ ಇದೆ. ಓಕೆ. ಸೊ ಬ್ಯಾಕ್ ಸೈಡ್ ಅಲ್ಲೂ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಸೊ ಈ ಒಳಗಡೆ ನೋಡಿದ್ರೆ ಸೊ ಇಲ್ಲಿಗೂ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಸೊ ದಟ್ ಅದು ಟೀಕುಡ್ ಕಲರ್ ರಾಫ್ಟರ್ ಆಗಿರೋದ್ರಿಂದ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಸರ್. ಓಕೆ. ಸೊ ಎನ್ಹಾನ್ಸ್ ಮಾಡ್ತಿದೆ ಲೈಟ್. ಓಕೆ, ಬಟ್ ಚೆನ್ನಾಗಿದೆ ಇದು. ಹೌದು ಸರ್. ಇದು 2x2 ಪ್ಯಾನಲ್ಸ್ ಅಲ್ವಾ ಸರ್ ಇದು? ಹೌದು ಸರ್, ಇದು 2x2 ಪ್ಯಾನಲ್ಸ್. ಸೊ ಇಷ್ಟೇ ಇರೋದು. ಸೊ ಇದು ರೆಡಿಮೇಡ್ ಪ್ಯಾನಲ್ಸ್, ವಾಲ್ ಮೇಲೆ ಡೈರೆಕ್ಟ್ ಆಗಿ ಫಿಕ್ಸ್ ಮಾಡಿರೋದು ಹಚ್ಚಿರೋ ಡೈರೆಕ್ಟ್ ಆಗಿ. ಓಕೆ. ಇಲ್ಲಿ ಕೆಳಗಡೆ ಹಾಗೇನೆ ಕೆಳಗಡೆ ಬಂದ್ರೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಈ ತರ ಇದು ಓಪನ್ ಮಾಡುವಂತದ್ದಲ್ವಾ ಇದು? ಕನ್ಸೋಲ್ ಟೇಬಲ್ ತರ ಫೈರ್ ಏರಿಯಾದಲ್ಲಿ, ಬಟ್ ಸ್ಟೋರೇಜ್ ಇದೆ. ಮತ್ತೆ ಸೈಡ್ ಅಲ್ಲಿ ಪ್ರೊಫೈಲ್ಸ್ ರನ್ ಮಾಡಿದ್ದಾರೆ. ಓಕೆ. ಓಕೆ, ಸಿಂಪಲ್ ಫೈರ್ ಬಟ್ ಚೆನ್ನಾಗಿದೆ ಸರ್. ಸರ್ ಓಕೆ. ಸೊ ಈ ಕಡೆ ಕಂಟಿನ್ಯೂ ಆದ್ರೆ ಎಲ್ ಶೇಪ್ ಪ್ಯಾನಲಿಂಗ್ ಮಾಡಿದ್ವಿ. ಸೇಮ್ ಕಲರ್ ಥೀಮ್ ಅಲ್ಲೇ ಕಂಟಿನ್ಯೂ ಆಗಿದೆ. ಸೊ ಎಲ್ ಶೇಪ್ ಕಾರ್ನರ್ ರೌಂಡ್ ಮಾಡಿದ್ವಿ ಸರ್. ಓಕೆ. ಇದು ರಬ್ಬರ್ ವುಡ್ ಫಿನಿಶ್ ಅಲ್ವಾ ಸರ್? ಹೌದು, ರಬ್ಬರ್ ವುಡ್ ಫಿನಿಶ್. ಯೂಶುವಲಿ ಟೀಕ್ ಫಿನಿಶ್ ಇರುತ್ತೆ. ಹೌದು. ಸೊ ಲೈಟ್ ಕಲರ್ಸ್ ಸರ್ ಕಂಪ್ಲೀಟ್ ಆಗಿ. ಓಕೆ. ಅಂಡ್ ಇದು ಸರ್ ಇದು ಪೂಜಾ ರೂಮ್ ಸರ್. ಪೂಜಾ ರೂಮ್. ಹೌದು, ಪೂಜಾ ರೂಮ್. ಸೊ ಇದನ್ನು ಥೀಮ್ ವೈಸ್ ಅಲ್ಲೇ ಬೇಜ್ ಕಲರ್ ಅಲ್ಲೇ ಮಾಡಿದ್ವಿ. ಯೂಶುವಲಿ ಅದನ್ನು ಟೀಕುಡ್ ಕಲರ್ ಅಲ್ಲಿ ಮಾಡ್ತಿದ್ವಿ. ಓಕೆ. ಸೊ ಇದನ್ನು ಬೇಜ್ ಅಲ್ಲೇ ಮಾಡಿದ್ವಿ. ಮತ್ತೆ ಕೆಳಗಡೆ 3 ಡ್ರಾವರ್ ಕೊಟ್ಟಿದ್ವಿ. ಡ್ರಾವರ್ ತಗೊಂಡಿದ್ದೀರಾ. ಇದು ಫ್ಲೂಟೆಡ್ ಗ್ಲಾಸ್ ಸರ್. ಹೌದು ಸರ್. ಓಕೆ, ನೈಸ್. ಬನ್ನಿ ಸರ್. ಸೊ ಇವಾಗ ಲಿವಿಂಗ್ ಗೆ ಬಂದ್ಬಿಡೋಣ. ಸೊ ಲಿವಿಂಗ್ ಅಲ್ಲಿ ಫಸ್ಟ್ ಬ್ಯಾಕ್ ಗ್ರೌಂಡ್ ವಾಲ್ ಅಂಡ್ ಮೇಲ್ಗಡೆ ಫಾಲ್ ಸೀಲಿಂಗ್ ಎರಡನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಸೊ ಫಾಲ್ ಸೀಲಿಂಗ್ ಅಂತ ಬಂದಾಗ ಪೆರಿಫೆರಲ್ ಡಿಸೈನ್ ತಗೊಂಡಿದ್ದೀವಿ. ಮತ್ತೆ ಕಾರ್ನರ್ಸ್ ರೌಂಡ್ ಮಾಡಿದ್ವಿ. ಲಾಸ್ಟ್ ಅಲ್ಲಿ ಕರ್ಟನ್ಸ್ ಅಂತ ಸ್ಪೇಸ್ ಬಿಟ್ಟಿದ್ವಿ ಸರ್. ಇಲ್ಲಿ 8 ಇಂಚಸ್ ಸ್ಪೇಸ್ ಬಿಟ್ಟಿದ್ದೀವಿ. ಓಕೆ. ಓಕೆ. ಓ, ಇಲ್ಲಿ ಒಳಗಡೆ ಗ್ಯಾಪ್ ಕೊಟ್ಟಿದ್ದೀರಲ್ವಾ? ಹೌದು. ಸೊ ಲಾಸ್ಟ್ ಅಲ್ಲಿ ಕರ್ಟನ್ ಅಂತ ಇಲ್ಲಿ ಕರ್ಟನ್ಸ್ ಅಂತ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಹೌದು, ಫ್ಲೋರ್ ಟು ಸೀಲಿಂಗ್ ಕರ್ಟನ್ಸ್. ಓಕೆ. ಸೊ ಕರ್ಟನ್ ಕೂಡ ಮ್ಯಾಚ್ ಮಾಡಿದ್ದಾರೆ ಸರ್ ಇದು? ಹೌದು, ಬೇಜ್ ಥೀಮ್. ಓಕೆ. ಶಿಯರ್ ವೈಟ್ ಅಲ್ಲಿ ಇದೆ. ಇದು ಮತ್ತೆ ಕೈಂಡ್ ಆಫ್ ಕ್ರೀಮಿಶ್ ಕಲರ್, ಕ್ಲೋಸ್ ಟು ಬೇಜ್ ಫ್ಯಾಮಿಲಿ ಸರ್. ಓಕೆ. ಸರಿ, ವಾಲ್ ಬಗ್ಗೆ ಇದು ಬಂದು ಮತ್ತೆ ವಾಲ್ ಹೈಲೈಟ್ ಸರ್. ಸೊ ಇದರಲ್ಲಿ ನಾವು ವೈಟ್ ಕಲರ್ ಮಾರ್ಬಲ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಸೊ ಹಿಂದ್ಗಡೆಗೆ ಮತ್ತೆ ಕೋಲೈಟ್ ಪ್ರೊವಿಷನ್ ಇದೆ ಇಲ್ಲಿ ಸರ್. ಇಲ್ಲಿಗೆ ಮತ್ತೆ ಇದು 2 MDF ಅಲ್ಲಿ ನಾವು ಪ್ಯಾನಲಿಂಗ್ ಮಾಡಿದ್ದೀವಿ. ಸರಿ. ಓಕೆ. ಇಲ್ಲಿಗೆ ಕಸ್ಟಮೈಸ್ಡ್ ವಾಲ್ ಪೇಪರ್ ಕೊಟ್ಟಿದ್ದೀವಿ ಸರ್. ಇದು ಕಸ್ಟಮೈಸ್ಡ್ ವಾಲ್ ಪೇಪರ್. ಹೌದು, ಅದು ಕೂಡ ತುಂಬಾ ಸಿಂಪಲ್ ಆಗಿದೆ. ಹೌದು ಸರ್, ಸಿಂಪಲ್ ಆಗಿ. ವೆರಿ ನೈಸ್. ಇದು ಲೈಕ್ ಚಾರ್ಕೋಲ್ ಸರ್? ಚಾರ್ಕೋಲ್ ಸರ್. ಹೌದೌದು. ಓಕೆ. ಸೊ ಸೆಂಟ್ರಲ್ ಮತ್ತೆ ಬ್ರಾನ್ಸ್ ಮಿರರ್ ಅಕ್ರೈಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಸೊ ವಾಲ್ ಮೇಲೆ ಹಾಕಿರೋದಲ್ಲ. ಓಕೆ. ಸೊ ಇದನ್ನ ಅಕ್ರೈಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ಸರ್. ಓಕೆ. ಇವಾಗ ವಾಲ್ ಪೇಪರ್ ಕಲರ್ ನೋಡಿದ್ರೆ ಸೊ ಆಲ್ಮೋಸ್ಟ್ ಮ್ಯಾಚ್ ಆಗ್ತದೆ, ಒಂದಕ್ಕೊಂದು ಮ್ಯಾಚ್ ಆಗೋ ತರನೇ ಇದೆ. ನೈಸ್. ಸೊ ಈ ಕಡೆ ವಾಲ್ ಸೊ ಟಿವಿ ಯೂನಿಟ್ ಫ್ಲೋರ್ ಟು ಸೀಲಿಂಗ್ ಮಾಡಿದ್ದೀವಿ. ಸೊ ಇದ್ರಲ್ಲಿ 2 ಕಲರ್ಸ್ ಯೂಸ್ ಮಾಡಿದ್ವಿ ಸರ್. ಒಂದು ಬೇಜ್ ಮ್ಯಾಟ್, ಸೆಮಿ ಮ್ಯಾಟ್ ಅಂತ ಏನ್ ಕರಿತೀವಲ್ಲ, ಸೊ ಸೆಮಿ ಮ್ಯಾಟ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಬಂದು ವುಡನ್ ಕಲರ್ ಸರ್. ಇದು ಸೆಮಿ ಮ್ಯಾಟ್. ಇದು ಸೆಮಿ ಮ್ಯಾಟ್. ಹೌದು. ಸೊ ಕಂಪ್ಲೀಟ್ ಆಗಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಟಾಲ್ ಯೂನಿಟ್ ವಿತ್ ಗ್ಲಾಸ್ ಶೇಲ್ಸ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ವಿತ್ ಲೈಟ್ ಅಲ್ವಾ ಸರ್? ವಿತ್ ಲೈಟ್ ಸರ್. ಓಕೆ. ಅಂಡ್ ಇದು ಎರಡು ಒಂದೇ ಕಲರ್ ಆಗಿರೋದಕ್ಕೆ ನೀವು ಇದು ಕೋಲೈಟ್ ಹಾಕಿರೋದ್ರಿಂದ ಡಿಫರೆನ್ಸ್ ಗೊತ್ತಾಗ್ತದೆ. ಹೌದು ಸರ್. ಓಕೆ. ಅಂಡ್ ಅದೊಂದು ಪಟ್ಟಿ ಬೇರೆ ಕಡೆಗೆ ರೋಸ್ ಗೋಲ್ಡ್ ಪಟ್ಟಿ ಕೊಟ್ಟಿದ್ದೀವಿ. ಸ್ಟಿಕ್ಕರ್ ಆಕ್ಚುಲಿ ಇದು ಸ್ಟಿಕ್ಕರ್. ಅದು ಅಕ್ರೈಲಿಕ್ ಸ್ಟಿಕ್ಕರ್. ಟಿಪಟ್ಟಿ ಅಲ್ಲ? ಟಿಪಟ್ಟಿ ಅಲ್ಲ. ಅದು ಹೋಗಲ್ವಾ ಸ್ಟಿಕ್ಕರ್? ಅದು ಇಲ್ಲ ಸರ್, ಇಲ್ಲ. ನಾವು ಅದಕ್ಕೆ ಅರಲ್ಡೇಟ್ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಇನ್ಬಿಲ್ಟ್ ಗಮ್ ಇರುತ್ತೆ, ಬಟ್ ಅದಕ್ಕೆ ಯೂಸ್ ಮಾಡಿದ್ರೆ ಸಾಕಾಗಲ್ಲ. ಸೊ ನಾವು ಅಡಿಷನಲ್ ಆಗಿ ಗಮ್ ಹಾಕಿರ್ತೀವಿ. ಗಮ್ ಹಾಕಿ ಫಿಟ್ ಮಾಡಿರ್ತೀರಾ ಅದನ್ನ. ಮತ್ತೆ ಇದೊಂದು ಗ್ಲಾಸ್ ಕೊಟ್ಟಿದ್ದೀವಿ, ಬ್ರಾನ್ಸ್ ಮಿರರ್. ಸೊ ಇದು ಆಕ್ಚುಲ್ ಗ್ಲಾಸ್ ಏನೇ? ಹೌದು. ಸೈಡ್ ಅಲ್ಲಿ ಬೆವಲಿಂಗ್ ಮಾಡಿದ್ವಿ ಸರ್. ಓಕೆ. ಅದು ಸ್ಮಜ್ ತರ ಮಾಡಿಬಿಟ್ಟಿದ್ದಾರೆ ಸರ್. ಗ್ಲಾಸ್ ಇಂಟಿಗ್ರೇಷನ್ ಚೆನ್ನಾಗಿದೆ ಸರ್ ಅದು. ಹೌದು. ಮತ್ತೆ ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ, ಬಿಕಾಸ್ ಕಾಲ್ ಹೊಡಿಯುತ್ತೆ ಅಂತ. ಇದು ಮ್ಯಾನುವಲ್ ವರ್ಕ್ ಅಲ್ಲ? ಇದು ಮ್ಯಾನುವಲ್ ಸರ್. ಈ ಪೋರ್ಷನ್ ಮಾತ್ರ ಮ್ಯಾನುವಲ್ ಮಾಡಿರ್ತೀವಿ, ಇನ್ನು ಮಿಕ್ಕಿದೆಲ್ಲ ಫ್ಯಾಕ್ಟರಿ ಫಿನಿಶ್ ಮಾಡಿ. ಇವೆಲ್ಲ ಫ್ಯಾಕ್ಟರಿ ಫಿನಿಶ್ ಬಂದಿರುತ್ತೆ. ಹ್ಯಾಂಡಲ್ಸ್ ಎಲ್ಲ ಬ್ಲಾಕ್ ಕಲರ್ ತಗೊಂಡಿದ್ದೀವಿ ಸರ್. ವಿ ಹ್ಯಾಂಡಲ್ಸ್. ಓಕೆ, ವೆರಿ ನೈಸ್. ಬನ್ನಿ ಸರ್, ಹಾಗೆ ಈ ಕಡೆ ಬಂದ್ಬಿಡೋಣ ಇವಾಗ. ಕಿಚನ್ ಸರ್. ಸೊ ಕಿಚನ್ಗೆ ಹೋಗಕ್ಕೆ ಮುಂಚೆ ಇಲ್ಲೊಂದು ಕ್ರಾಕರಿ ಯೂನಿಟ್ ಮಾಡಿದ್ದೀವಿ, ಸೇಮ್ ಥೀಮ್ ಅಲ್ಲೇ. ಸೊ ಶಟರ್ಸ್ನ CNC ಡಿಸೈನಿಂಗ್ ಈ ಥರ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಒಳಗಡೆ ನೋಡಿದ್ರೆ ಮತ್ತೆ ನಿಮಗೆ ಕಂಪ್ಲೀಟ್ ಆಗಿ ಸಿಂಗಲ್ ಗ್ಲಾಸ್ ಇರುತ್ತೆ. ಓಕೆ. ಒಂದೇ ಗ್ಲಾಸ್ ಅದು? ಒಂದೇ ಗ್ಲಾಸ್. ಸೊ ಚಿಕ್ಕದಾಗಿ ಆಗ್ತಾಗ ಏನಾಗುತ್ತೆ, ಮತ್ತೆ ಒಳಗಡೆ ತೆಗ್ದಾಗ ಓಡಕ್ಕೆ ಕಾಣಿಸುತ್ತೆ. ಅದರಿಂದ ಸಿಂಗಲ್ ಗ್ಲಾಸೇ ಕೊಟ್ಟಿದ್ದೀವಿ. ಓಕೆ. ಮಿಡಲ್ ಯೂನಿಟ್ ಅಲ್ಲಿ 4 ಶಟರ್ಸ್, CNC ಶಟರ್ಸ್. ಮೇಲ್ಗಡೆ ಮತ್ತೆ ಮೆಂಬ್ರೇನ್ ಶಟರ್ಸ್ ಕೊಟ್ಟಿದ್ದೀವಿ ಸರ್. ಓಕೆ. ಕೆಳಗಡೆ ಬೇಡ ಅಂತ? ಕೆಳಗಡೆ ಬೇಡ ಅಂತ ಹೌದು ಹೇಳಿದೆ, ಯಾಕಂದ್ರೆ ಇಲ್ಲಿ ಸ್ಪೇಸ್ ಆಕ್ಯುಪೈ ಆಗ್ಬಿಡುತ್ತೆ. ಓಕೆ. ಓಕೆ. ಕಿಚನ್ ಎಂಟ್ರಿ ಕೂಡ ಕಷ್ಟ ಆಗುತ್ತೆ ಅಂತ. ಓಕೆ, ವೆರಿ ನೈಸ್ ಸರ್. ಕಿಚನ್ ಸೈಜ್ ಏನಿದೆ ತಿಳ್ಕೊಬೋದಾ ಇದು? ಸೊ ಕಿಚನ್ ಇದು ಬಂದು ಎಲ್ ಶೇಪ್ ಕಿಚನ್, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಯುಟಿಲಿಟಿನೂ ಮಿಕ್ಸ್ ಮಾಡ್ಬಿಟ್ಟೆ ಸರ್. ಆಡ್ ಆಗಿಬಿಟ್ಟಿದೆ. ಸೊ ಅದನ್ನ ಅಲ್ಲೊಂದು ವಾಲ್ ಇತ್ತು, ಅದನ್ನ ಡಿಸ್ಟ್ರಾಯ್ ಮಾಡಿ ಸೊ ಅದನ್ನ ಆಡ್ ಮಾಡ್ಕೊಂಡು, ಸೊ ದಟ್ ಕಿಚನ್ ಸ್ವಲ್ಪ ವೈಡ್ ಆಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಲೈಕ್ 12 ಫೀಟ್ ಬರುತ್ತೆ ಈ ಕಡೆಗೆ, ಈ ಕಡೆ ಒಂದು 3 ಫೀಟ್ ಬರುತ್ತೆ. ಈ ಫ್ಲಾಟ್ಸ್ ಅಲ್ಲಿ ಅಲೋ ಮಾಡ್ತಾರೆ ಈ ತರ ಅಲ್ಲ? ಪರ್ಮಿಷನ್ ತಗೊಂಡು ಮಾಡ್ಕೋಬಹುದು. ಓಕೆ. ಸೊ ಅವಾಗ ನಮ್ಮ ಕಿಚನ್ ದೊಡ್ಡದು ಬರುತ್ತೆ. ಕಿಚನ್ ದೊಡ್ಡದಾಗಿ ಬಂದಿದೆ ಸರ್. ಇವಾಗ ಇಲ್ಲಿ ನೋಡಿದ್ರೆ ಟೈಲ್ಸ್ ಅಲ್ಲಿ ಡಿಫರೆನ್ಸ್ ಗೊತ್ತಾಗುತ್ತೆ, ಬಟ್ ಕಿಚನ್ ತುಂಬಾ ವೈಡ್ ಆಗಿ ಕಾಣಿಸ್ತಿದೆ, ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಟ್ ಅವಾಗ ನಮಗೆ ಇದು ಯುಟಿಲಿಟಿ ಇರಲ್ವಲ್ಲ, ಅವಾಗ ನಮಗೆ ಅದು ಬೇಕಾಗಿರೋದಲ್ಲ ಇದರಲ್ಲೇ ಸೆಟಲ್ ಮಾಡ್ಕೊಂಡು. ಸೊ ಇವಾಗ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲ ಇದೆ, ಇದ್ರೊಳಗಡೆನೆ ಬಂದಿದೆ. ಇದಕ್ಕೆ ಪ್ಯಾಂಟ್ರಿ. ಓಕೆ. ಸೊ ಇಲ್ಲೇ ವಾಶ್ ಬೇಸಿನ್. ಓಕೆ. ಮತ್ತೆ ಸಪರೇಟ್ ಆಗಿ ಬೇಡ ಅನ್ನೋರು ಇದರಲ್ಲೇ ಮಾಡ್ಕೊಂಡ್ಬಿಡೋದಲ್ವಾ? ಅವಾಗ ಕಿಚನ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಓಕೆ. ಅದರಿಂದ ಯೂಸ್ ಆಗುತ್ತೆ ಸರ್. 15 ದಿನ ಟೈಮ್ ಕೊಟ್ಟು ಮಾಡಿರೋದು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಏನೇನು ಮಾಡಿದ್ದೀರಾ ಇಲ್ಲಿ ಅಂತ. ಸೊ ಇದು ಆಕ್ಚುಲಿ ಬಂದು ಮೆಂಬ್ರೇನ್ ಶಟರ್ಸ್ ಸರ್, ಕಂಪ್ಲೀಟ್ ಆಗಿ. ಮೆಂಬ್ರೇನ್ ಇದು? ಹೌದು ಸರ್, ಮೆಂಬ್ರೇನ್
ಶಟರ್ಸ್. ಓಕೆ. ಸೊ ಮೇಲ್ಗಡೆ ಲ್ಯಾಕರಿಂಗ್ ಕೋಟ್ ಮಾಡಿದೀವಿ. ಅದಕ್ಕೆ ಮುಂಚೆ ಒಂದು ಡ್ಯೂಕೋ ಫಿನಿಶ್ ಮಾಡಿದೀವಿ. ಕಲರ್ಸ್ ಕಂಪ್ಲೀಟ್ ಆಗಿ ಕ್ಲೈಂಟ್ ಚೂಸ್ ಮಾಡಿರೋದು, ಅಂದ್ರೆ ಲೈಕ್ ಆಪ್ಷನ್ಸ್ ಇರುತ್ತೆ. ಸೊ ಇವಾಗ ವೈಟ್ ಅಂದ್ರು ವೈಟ್ ಅಲ್ಲೂ 3-4 ಕಲರ್ಸ್ ಇರುತ್ತೆ, ಲೈಕ್ ವೈಟಾ, ವಾಮ್ ವೈಟಾ, ಇಲ್ಲ ಹೇಗೆ ಅಂತ, ಫುಲ್ ವೈಟಾ ಅಂತ. ಸೊ ಆ ಬೇಸಿಸ್ ಮೇಲೆ ಕಲರ್ಸ್ ಸೆಲೆಕ್ಟ್ ಮಾಡಿಸಿದೀವಿ. ಓಕೆ ಓಕೆ. ಅದಾದ್ಮೇಲೆ ಈ ಪ್ರೋಸೆಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್, ಯಾಕಂದ್ರೆ ಇವಾಗ ಫಸ್ಟ್ ಫಿಟ್ ಮಾಡಿ ಚೆಕ್ ಮಾಡಿ ಅದಾದ್ಮೇಲೆ ಪೇಂಟಿಂಗ್ ಕಳಿಸ್ತೀವಿ. ಸೊ ಅದರಿಂದ ಸ್ವಲ್ಪ ಟೈಮ್ ಫುಲ್ ಆಗುತ್ತೆ ಈ ತರ ಶಟರ್ಸ್ ಮಾಡಬೇಕು ಅಂತಂದ್ರೆ. ಓಕೆ ಓಕೆ. ಸೊ ಇದು ವೈಟ್ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಈ ಥೀಮ್ಗೆ ಮ್ಯಾಚ್ ಆಗ್ತಿದೆ. ಅದ್ರ ಜೊತೆಗೆ ಟೈಲ್ಸ್ ಅಷ್ಟೇ ವೈಟ್ ಕಲರ್ ಇದೆ ಸರ್, ಸತ್ವಾರಿಯ ಯೂಸ್ ಮಾಡಿದ್ರೆ. ಓಕೆ ಓಕೆ. ಈ ಟೈಲ್ಸ್ ನೀವೇನೇ ಇದು ಮಾಡ್ಬಿಟ್ರಾ ಇಲ್ಲಿ? ಇಲ್ಲ ಸರ್, ಇಲ್ಲ ಅದು ಮುಂಚೆ ಇದ್ದಿದ್ದು ಬಿಲ್ಡರ್ ಸ್ಕೋಪ್ ಅಲ್ಲಿ ಇದ್ದಿದ್ದು. ಓಕೆ. ಅಂಡ್ ಇಲ್ಲಿ ಕಾರ್ನರ್ ಸರ್, ಇಲ್ಲಿ ಲೈಟ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ ಸರ್, ಬ್ಲಾಕ್ ಕಲರ್ ರೋಲಿಂಗ್ ಶಟರ್. ಇದು ಬಂದು ಪುಲ್ ಔಟ್ ಸರ್. ಓ, ನ್ಯಾರೋ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪುಲ್ ಔಟ್ ಹಾಕ್ಬಿಟ್ರಾ ಇಲ್ಲಿ? ಹೌದು. ಓಕೆ. ಸೊ ಮೇಲ್ಗಡೆಗೆ ಮತ್ತೆ ಓವನ್ ಪ್ಲೇಸ್ಮೆಂಟ್ ಇಲ್ಲೇ ಆಗಿದೆ. ಸೊ ಮತ್ತೆ ಮೇಲ್ಗಡೆ ಶೆಲ್ಫ್ ಸ್ಟೋರೇಜ್ ಸರ್, ಇಲ್ಲೇನೆ ಸ್ಟೋರೇಜ್, ಕಂಪ್ಲೀಟ್ ಸ್ಟೋರೇಜ್, ಫುಲ್ ಔಟ್, ಕೆಳಗಡೆ ವಿಕಾ ಬಾಸ್ಕೆಟ್ಸ್ ಸರ್ ಲಾಸ್ಟಿಗೆ. ಸೊ ಈ ಸ್ಪೇಸ್ ಯುಟಿಲೈಸ್ ಆಗುತ್ತೆ. ಕರೆಕ್ಟ್. ಓಕೆ. ಕಂಪ್ಲೀಟ್ ಆಗಿ ಆಮೇಲೆ ಎಲ್ಲದಕ್ಕೂ ವೈಟ್ ಶಟರ್ಸ್ ಆಗಿರೋದ್ರಿಂದ ಬ್ಲಾಕ್ ಕಲರ್ ಹ್ಯಾಂಡಲ್ಸ್ ಹಾಕಿದ್ದೀವಿ. ಓಕೆ ಓಕೆ ಓಕೆ. ಸೊ ಇದು ಡಕ್ಲೆಸ್ ಚಿಮ್ನಿ ಅಲ್ವಾ ಸರ್? ಹೌದು ಸರ್, ಡಕ್ಲೆಸ್ ಚಿಮ್ನಿ. ವೆರಿ ನೈಸ್. ಸೊ ಇಲ್ಲೊಂದು ಸೈಡ್ ಅಲ್ಲಿ ಒಂದು ಸ್ಮಾಲ್ ಇದು ಸ್ಟೋರೇಜ್, ಚಿಕ್ಕ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಕೆಳಗೆ ಮತ್ತೆ ಪ್ರೊಫೈಲ್ ರನ್ ಆಗಿದೆ. ಸೊ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ಸರ್. ಹೌದು. ಓಕೆ. ಇದು ಒಳ್ಳೆ ಸ್ಟೋರೇಜ್ ಸಿಕ್ತು ಸರ್ ಇದು. ಹೌದು ಸರ್. ಸೊ ಕಂಪ್ಲೀಟ್. ಹೌದು. ಓಕೆ. ಸ್ಪೈಸ್ ರ್ಯಾಕ್ ಅಂದ್ರೆ ಇದ್ರ ಒಳಗಡೆನೇ ಎಲ್ಲ ಒಳಗಡೆಗೆ ಇದೆ ಸರ್, ಎಲ್ಲ ಇಂಟಿಗ್ರೇಟೆಡ್ ಆಗಿದೆ. ಓಕೆ. ಸೊ ಕಂಟಿನ್ಯೂಸ್ ಎಲ್ಲ ಫುಲ್ ಸ್ಟೋರೇಜ್, ಕಂಪ್ಲೀಟ್ ಆಗಿ ವಾಲ್ ಯೂನಿಟ್ ಸ್ಟೋರೇಜ್. ಗ್ಲಾಸಸ್ ಎಲ್ಲೂ ಬರಲ್ಲ, ಕ್ರಾಕರ್ ಯೂನಿಟ್ ಅಲ್ಲಿ ಮಾತ್ರ ಗ್ಲಾಸಸ್ ಕೊಟ್ಟಿದ್ದೀವಿ. ಸೊ ಈ ಲಾಸ್ಟಿಗೆ ಯುಟಿಲಿಟಿ ಕಮ್ ಮತ್ತೆ ಇದು ಪ್ಯಾಂಟ್ರಿ ಯೂನಿಟ್ ಹಾಕಿದ್ದೀರಾ? ಓಕೆ. ಸೊ ಇದು ಸಿಂಕ್ ಏರಿಯಾ. ಸೊ ಅಕ್ವಾಗಾರ್ಡ್ ಕೆಳಗೆ ಇದೆ, ಇದ್ರೊಳಗಡೆನೇ ಇದೆ ಇಲ್ಲಿ ಸರ್. ವಾಟರ್ ಫಿಲ್ಟರ್. ಓಕೆ. ಪ್ಯೂರಿಫೈಯರ್. ಓಕೆ. ಸೊ ಇಲ್ಲೆಲ್ಲ ಕಾಮನ್ ನಾರ್ಮಲ್ ಜನರಲ್ ಶೆಲ್ಫ್ ಸರ್, ಒಂದು ಫ್ಲೋಟಿಂಗ್ ಶೆಲ್ಫ್. ಇದು ಬಾಟಲ್ ಪುಲ್ ಔಟ್. ಇಲ್ಲಿ ಬಾಟಲ್ ಟ್ಯಾಂಡಮೇ ತಗೊಂಡಿದೆ ಸರ್. ಹೌದು. ಓಕೆ. ಸೊ ಮತ್ತೆ ಇದು ಟ್ಯಾಂಡಮ್ ಬಾಕ್ಸ್, ಬಿಗ್ ಅಲ್ವಾ ಇದು? ಬಿಗ್ ಸರ್. ಹೌದು. ಸೊ ಇದು 8 ಇಂಚಸ್ ಕೊಟ್ಟಿದ್ದೀವಿ. ತಾಲಿ ರಾಕ್ ಇಲ್ಲೂ ಇಟ್ಕೊಂಡಿದ್ದೀವಿ. ಕೆಳಗಡೆ ಸೇಮ್. ಇದು PVC ಕಟ್ಲರಿ ಸರ್. ಓಕೆ. ಕಂಪ್ಲೀಟ್ PVC ಇದೆ ಇದು. ಹೌದು. ಸೊ ಇದು ಬಂದು ಮತ್ತೆ ಪ್ಲೈನ್ ಸರ್. 3+2 ಟೋಟಲ್ 5 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದೆ ಸರ್. ಓಕೆ ಓಕೆ ಓಕೆ. ಬಟ್ ವರ್ತ್ ಇದೆ ಸರ್, ನೋಡೋಕೆ ತುಂಬಾ ಎಲಿಗೆಂಟ್ ಆಗಿದೆ ಇದು. ಹೌದು ಸರ್. ಎಷ್ಟು ಮನೆ ಮಾಡಿದೀವಿ ನಾವು. ಹೌದು. ದಿಸ್ ಲುಕ್ಸ್ ಅಮೇಜಿಂಗ್. ನೀವು ಹೇಳ್ದಂಗೆ ಸ್ವಲ್ಪ ಇಂಗ್ಲಿಷ್ ಕಿಚನ್ ಅಂತ ಹೇಳ್ತಾರಲ್ಲ, ಯುರೋಪಿಯನ್ ಥೀಮ್ ಅಲ್ಲಿ ಮಾಡಿರೋದಕ್ಕೆ ಮ್ಯಾಚ್ ಆಗಿದೆ. ಸೊ ಕ್ಲೈಂಟ್ ಫಸ್ಟ್ ರಿಕ್ವೈರ್ಮೆಂಟ್ ಇದ್ದಿತ್ತು ಸರ್, ಡೇ ಒಂದಿಂದಾನೇ ಅವರು ನನಗೆ ಇದೇ ತರ ಬೇಕು ಅಂತ ಹೇಳಿ. ಈವನ್ ಈ ಡಿಸೈನ್ ಸಹ ಕಸ್ಟಮೈಸ್ ಮಾಡಿರೋದು ಸರ್. ನಾವು ಇಲ್ಲೇನು ಗ್ರೂ ಮಾಡಿದೀವಲ್ಲ, ಸೊ ಅದನ್ನು ಕಸ್ಟಮೈಸ್ ಮಾಡಿ ಕ್ಲೈಂಟ್ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ಮಾಡಿರೋದು. ಓಕೆ ಓಕೆ. ಈ ತರನೇ ಬರಬೇಕು ಪಿಕ್ಚರ್ ಕೊಟ್ಟಿರಲ್ಲ, ಅದ್ರಲ್ಲಿ ಗ್ರೂ ಮ್ಯಾಚ್ ಮಾಡಿ ಕೊಟ್ಟಿರೋದು. ಓಕೆ ಓಕೆ ಓಕೆ. ಸೂಪರ್. ಇದು ಬಿಟ್ರೆ 2 ರೂಮ್ಸ್ ಇದೆ. 2 ರೂಮ್ಸ್ ಇದೆ ಸರ್. ಹೌದು. ಸೊ ವೀಕ್ಷಕರೇ, ಈ ಮನೆ ನೋಡಿದ್ರಲ್ವಾ, ಏನೋ ನೋಡ್ತಾ ಇದ್ದೀರಾ ನೀವು. ಸೊ ಈ ಮನೆಯ ಓನರ್ ನಮ್ಮ ಜೊತೆ ಇದ್ದಾರೆ, ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಎಲ್ಲರೂ? ನಿಮ್ಮ ಮನೆ ನೋಡಿದೆ. ಆ್ಯಂಡ್ ಮೇನ್ ಆಗಿ ನಾವು ಎಷ್ಟು ಹಂಡ್ರೆಡ್ಸ್ ಆಫ್ ಶೂಟ್ಸ್ ಮಾಡ್ತೀವಿ, ಓಕೆನಾ? ಸರ್ ಜೊತೆ ಇರ್ಬೋದು, ಬೇರೆ ಬೇರೆ ಹೋಮ್ ಟೂರ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಲೈಕ್ ಒಂದು 10 to 20% ಮನೆಗಳು ಮಾತ್ರ ಎಲಿಗೆಂಟ್ ಆಗಿರುತ್ತೆ. ಒಂದೇ ಥೀಮ್, ಸೆಟಲ್ ಕಲರ್, ವೈಟ್, ಬೇಜ್, ಕ್ಯಾಫೆಚಿನೋ ಈ ಥರ ಯೂಸ್ ಮಾಡ್ತಾರೆ. ನಿಮ್ಮ ಮನೆ ಅದರಲ್ಲಿ ಒನ್ ಆಫ್ ದ ಅದರಲ್ಲಿ ಬಂದುಬಿಡುತ್ತೆ. ಸೊ ಒಂದು ಪ್ರಯಾರಿಟಿಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಥೀಮ್ ಯಾಕೆ ಇಷ್ಟ ಆಯ್ತು? ನಿಮ್ಗೆ ಇಷ್ಟನಾ, ಮೇಡಮ್ಗೆ ಇಷ್ಟನಾ, ಯಾವ್ದು? ಇದು ನಮಗೆ ಒಂದೇ ಕಲರ್ ಬೇಕು, ರೆಡ್ ಬ್ಲೂ ಎಲ್ಲ ನಮಗೆ ಬೇಡ ಅಂತ. ಇಲ್ಲ ಸರ್, ನಾವು ಫಸ್ಟ್ ಸರ್ಗೆ ನಾವು ಹೋಗಿ ಬುಕಿಂಗ್ ಮಾಡುವಾಗ ನಾನು ಅವ್ರಿಗೆ ಹೇಳಿದ್ದೆ ಒಂದು ದಟ್ ನಾನು ನಿಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ಅವಾಗ ಅದನ್ನ ನೋಡ್ಕೊಂಡು ಅವ್ರದ್ದು ಒಂದು ಥೀಮ್ ಇತ್ತು ಸಟಲ್ ಕಲರ್. ಸೊ ನಾನು ಅವ್ರಿಗೆ ಒಂದೇ ಹೇಳಿದೆ, ಸರ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಎಲ್ಲೂ ನಮ್ಮ ಮನೆಯಲ್ಲಿ ಡಾರ್ಕ್ ಕಲರ್ಸ್, ಬ್ಲ್ಯಾಕ್ ಒಂದ್ ಬಿಟ್ರೆ ಏನು ಬೇಡ. ಇಲ್ಲ ಮೇಡಮ್, ನಾವು ಅದೇ ತರ ಮಾಡೋಣ, ನೀವು ಹೇಗೆ ಹೇಳ್ತೀರಾ ಅದೇ ತರ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲಾನು ಎವ್ರಿಥಿಂಗ್ ಇಲ್ಲಿ ನೋಡಿದ್ರೆ ನಾವೇ ಕಸ್ಟಮೈಸ್ ಮಾಡ್ಸಿರೋದು. ಅವ್ರವ್ರ ಸಜೆಷನ್ ಕೊಟ್ರು, ಬಟ್ ಈಚ್ ಅಂಡ್ ಎವ್ರಿಥಿಂಗ್ ಟಿವಿ ಯೂನಿಟ್ ಇಂದ ಹಿಡಿದು ಕಿಚನ್ ಅಂತೂ ನನ್ನ ಪ್ರಯಾರಿಟಿ ಇತ್ತು. ಸೊ ಸರ್ಗೆ ಹೇಳ್ದೆ, ಸರ್ ಕಿಚನ್ ನನ್ಗೆ ಈ ತರ ಬೇಕು. ಅವ್ರು ನನ್ಗೆ ಹೇಳಿದ್ರು, ನೋಡಿ ಮ್ಯಾಮ್ ನಿಮ್ದು ಮಾಡಿದ್ರೆ ಈ ತರ ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜ್. ಅವ್ರು ಅದಕ್ಕೂ ಹೇಳಿದ್ರು ದಟ್ ಈ ಕಿಚನ್ ಮಾಡಿದ್ರೆ ಇನ್ನೊಂದು ಕೋಟಿಂಗ್ ಮಾಡಿಸಿ ಅದಕ್ಕೇನು ಆಗಲ್ಲ. ಸೊ ನಾವು ಕಾಸ್ಟು ಇದು ಜಾಸ್ತಿ ಇದೆ ಇಫ್ ವಿಲ್ ಕಂಪೇರ್. ಇದು ಸ್ವಲ್ಪ ಕಾಸ್ಟ್ಲಿನೇ. ಅವ್ರು ಹೇಳಿದ್ರು, ನೋಡಿ ಮ್ಯಾಮ್ ಇಫ್ ಯು ಆರ್ ಕಂಫರ್ಟೇಬಲ್ ನಾವು ಮಾಡ್ತೀವಿ, ಪ್ರಾಬ್ಲಮ್ ಇಲ್ಲ ಅಂತ. ನಾವು ಲಾಸ್ಟ್ ಮೂಮೆಂಟ್ಗೆ ನಾವು ಅದ್ರದ್ದು ಡಿಸೈನ್ ಚೇಂಜ್ ಮಾಡಿದ್ವಿ. ಅದು ನೀವು ಸ್ಕ್ವೇರ್ ನೋಡ್ತಾ ಇದ್ದೀರಲ್ಲ, ಕೊಟ್ಟಿದ್ದು ಸ್ಟಾರ್ಟಿಂಗ್ ಒಂದು, ಬಟ್ ನಾನೊಂದು ರೆಫರೆನ್ಸ್ ಅವ್ರಿಗೆ ಆಮೇಲೆ ಕೊಟ್ಟೆ, ಸರ್ ಇಲ್ಲ ಇದು ಸ್ಕ್ವೇರ್ ಕಂಪ್ಲೀಟ್ ಬೇಡ, ಸ್ವಲ್ಪ ಬೆಂಡ್ ಆಗಿ ಬರಲಿ. ಅವ್ರು ಅದೇ ತರ ಫೈನಲ್ ಆಗಿ ಮಾಡಿಸ್ಕೊಟ್ರು. ಬಟ್ ದೇರ್ ವಾಸ್ ಲಿಟಲ್ ಬಿಟ್ ಆಫ್ ಡಿಲೇ. ಅಂದ್ರೆ ನಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು, ಬಿಕಾಸ್ ನಾವೇ ಪ್ರಾಸೆಸ್ ನೋಡಿದೀವಿ. ಅದು ಅವರು ಸ್ಕ್ರಬ್ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಔಟ್ಕಮ್ ಎಲ್ಲ ಇಟ್ ವಾಸ್ ಸೂಪರ್ ಅನ್ಕೊಂಡಂಗೆ ಬಂತು.
ಅಲ್ವಾ? ಓಕೆ. ಸೊ ನಿಮ್ಗೆ ಡಿಸೈನರ್ ಯಾರಿದ್ರು ನಿಮ್ಗೆ ಸ್ಪೆಷಲ್ ಕವನ್ ಅವರು ಇದ್ರು. ಕವನ ಅವರು. ಇದಿಷ್ಟು ನೀವು ಹೇಳಿದ್ರೆ ನಾವು ಪ್ರತಿಯೊಂದು ಪಾರ್ಟ್ ಅನ್ನು ಹೇಳಿ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಕವನ ಅವ್ರ ನಿಮ್ಗೆ ನಿಮ್ ಜೊತೆ ಒಳ್ಳೆ ಇದಿದ್ರ, ಹೌದೌದು. ಫ್ಲೆಕ್ಸಿಬಲ್ ಆಗಿದ್ರ? ಲಾಸ್ಟ್ ಮೂಮೆಂಟ್ ತನಕನೂ ಅವ್ರಿಗೆ ನಾವ್ ಏನ್ ಚೇಂಜಸ್ ಕೇಳಿದ್ರು ಅವ್ರು ಏನು ಇಲ್ಲ, ಓಕೆ ಮ್ಯಾಮ್ ಒಂದ್ ಸರ್ ಕೇಳ್ತೀವಿ ಅಂತ ಅಷ್ಟೇ ಒಂದ್ ಬಿಟ್ರು. ಆಮೇಲೆ ಸರ್ ಹತ್ರ ಅವ್ರು ಕೇಳಿದ್ಮೇಲೆ ಸರ್ ಓಕೆ ಮಾಡೋಣ ಅಂತ ಹೇಳ್ತಾ ಇದ್ರು. ಆಮೇಲೆ ಅವರು ಸಜೆಷನ್ಸ್ ಕೊಡ್ತಾ ಇದ್ರು ದಟ್ ಇಲ್ಲಿ ಸಿಲ್ವರ್ ಮಿರರ್ ಇರ್ಲಿಲ್ಲ, ಇಲ್ಲಿ ಬೇರೆ ಕಲರ್ ನಾವು ಚೂಸ್ ಮಾಡಿದ್ವಿ. ಸರ್ ಇಲ್ಲ ಇಲ್ಲಿ ಸಿಲ್ವರ್ ಹಾಕ್ಸಿ ಇದು ಚೆನ್ನಾಗುತ್ತೆ. ಸ್ಮಾಲ್ ಇನ್ಪುಟ್ಸ್ ಬರ್ತಾ ಇತ್ತು ನಿಮ್ಗೆ. ಓಕೆ ಓಕೆ ಒಂದೊಂದು ಚೇಂಜಸ್ ಅವ್ರು ಮಾಡ್ತಾ ಇದ್ರು. ಓಕೆ ಓಕೆ ಓಕೆ. ಆಮೇಲೆ ಇನ್ನೊಂದು ನಿಮ್ದು ಕಿಚನ್ ಕೂಡ ಅಷ್ಟೇ ತುಂಬಾ ಎಲಿಗೆಂಟ್ ಆಗಿ ಬಂದಿದೆ. ಸರ್ ಹೇಳಿದ್ರು ಡ್ಯೂಯಲ್ ವರ್ಕ್ ಮಾಡಿದೀವಿ, ಒಂದ್ಸಲ ವರ್ಕ್ ಮಾಡಿ ಮತ್ತೆ ತೆಗೆದು ಮತ್ತೆ ವರ್ಕ್ ಮಾಡಿ ಅಂತ ಹೇಳಿದ್ರೆ. ಸೊ ಎಂಡ್ ಆಫ್ ದ ಡೇ ನಿಮ್ ಅನ್ಕೊಂಡಿದ್ರಲ್ಲ ಆ ತರ ಕಿಚನ್ ಸಿಗ್ತಾ ನಿಮ್ಗೆ? ಹೌದೌದು. ನೀವ್ ಹೇಳಿದ್ರಿ ನಾನು ಅದೇ ಹೇಳಿದೆ ನನ್ಗೆ ಅದೇ ಬೇಕು ಅಂತ. ನನ್ಗೆ ನನ್ನ ಮನೆಯಲ್ಲಿ ಅಂದ್ರೆ ಫೈರ್ ಮತ್ತೆ ಇದು ಕಿಚನ್ ಮತ್ತೆ ಮಾಸ್ಟರ್ ಬೆಡ್. ಓಕೆ ಓಕೆ ಓಕೆ. ಇದು ಎಲ್ಲಾರ್ಗೂ ಇಷ್ಟ. ನಮ್ಗೆ ನಮ್ಮ ಮನೇಲೂ ಎಲ್ಲಾರ್ಗೂ ಅದೇ ಇಷ್ಟ ಆಗಿದೆ. ಅದೇ ಇಷ್ಟ. ಎಲ್ಲರೂ ಒಂದಾಗ್ಲೇ ಬರೋದು, ಮನೆ ಓಪನಿಂಗ್ ಮಾಡಿರ್ತೀರಾ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಕಲೀಗ್ಸ್ ಬಂದಿರ್ತಾರೆ. ಯಾವ್ದು ಪಾರ್ಟ್ ತುಂಬಾ ಇಷ್ಟ ಆಯ್ತು ಅವ್ರಿಗೆ? ಕಿಚನ್ ಒಂದು ಇಷ್ಟಪಟ್ರು ಸರ್. ಆಮೇಲೆ ಇದು ನಮ್ದು ಮಾಸ್ಟರ್ ಬೆಡ್ರೂಮ್ ಅಂತು. ಆಮೇಲೆ ಫೈರ್. ಸರ್ ನಿಮ್ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಕಲೀಗ್ಸ್ ಏನ್ ಇಷ್ಟಪಟ್ಟಿದ್ದು ಜಾಸ್ತಿ? ನಮ್ಮ ಫ್ರೆಂಡ್ಸ್ ಆಕ್ಚುಲಿ ನಮ್ಮಿಬ್ಬರದು ಫ್ರೆಂಡ್ಸೇ ಅವರೇ ಬಂದಿರೋದು. ಎಲ್ರಿಗೂ ಅದೇ ಫೈರ್, ಕಿಚನ್ ಆಮೇಲೆ ಮಾಸ್ಟರ್ ಬೆಡ್ರೂಮ್ ತುಂಬಾ ಇಷ್ಟ ಆಗಿರೋದು. ಓಕೆ, ನಿಮ್ಮ ಇನ್ಪುಟ್ ಏನಿತ್ತು ಇದ್ರಲ್ಲಿ? ಅಂದ್ರೆ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಮೇಡಮ್ ಹೇಳಿದ್ರು ನಂಗೆ ಇದೇ ತರ ಕಿಚನ್ ಬೇಕು, ನಿಮ್ದೇನಾದ್ರೂ ಇತ್ತು ನಂಗೆ ಇದೇ ತರ ಇದ್ಬೇಕು? ನಮ್ದೇನಿಲ್ಲ, ನಮ್ಮ ವೈಫ್ ಏನ್ ಹೇಳ್ತಾರೋ ಅದೇ ಅವ್ರದ್ದು ಸರ್ ಲೈಟ್ ಕಲರ್ಸ್ ಲೈಟ್ ಆಗಿರ್ಬೇಕು ಅಲ್ವಾ? ಅವರು ಕವನ ಅವರು ಅಲ್ಲಿ ಫೈರ್ಗೆ ಒಂದು ಡಾರ್ಕ್ ಕಲರ್ ಕೊಡ್ತಾ ಇದ್ರು. ಇವರು ಇಲ್ಲ ಆಮೇಲೆ ಕವನ ಅವ್ರ ಜೊತೆ ಇವ್ರು ಮಾತಾಡೋದು ನೋಡಿ ಅವರು ಡಾರ್ಕ್ ಕಲರ್ ಸಜೆಸ್ಟ್ ಮಾಡದೆ ಬಿಟ್ಬಿಟ್ರು. ಸರ್ ನಿಮ್ಗೆ ಇಷ್ಟ ಆಗಲ್ಲ, ನಿಮ್ಗೆ ಇದೇ ಥೀಮ್ ಕರೆಕ್ಟ್ ಅಲ್ವಾ? ಲೈಟ್ ಥೀಮ್ ಅಲ್ಲೇ ಬೇಕು. ಕಾಂಟ್ರಾಸ್ಟ್ ಬ್ಲಾಕ್ ಒಂದ್ ಬಿಟ್ರೆ ನಮ್ಮ ಮನೇಲಿ ನೀವು ನೋಡ್ತೀರಾ ಬೇಜ್ ವೈಟ್ ಬ್ಲಾಕ್ ಇದ್ದೇ ಇರೋದು. ಇವನ್ ಕರ್ಟನ್ಸ್ ನಾವು ಅದೇ ತರ, ಇವನ್ ಫರ್ನಿಚರ್ ಅದೇ ತಗೊಂಡ್ಬಂದಿದ್ರೆ ಇದೆಲ್ಲ ಹುಡ್ಕೊಂಡ್ ಬಂದ್ರಿ ನೀವು? ಆಕ್ಚುಲಿ ಇದು ಬಹಳ ಹುಡುಕಿರ್ತೀರಾ ಅಲ್ವಾ? ಇಲ್ಲ ಸರ್, ಇದು ಆಕ್ಚುಲಿ ಹೋಮ್ ಸೆಂಟರ್ದು. ನಾವ್ ಇದನ್ನ ಅಲ್ಲಿ ಒಳಗಡೆ ಹಾಕ್ಬೇಕು, ಅಲ್ಲಿ ಸ್ಪೇಸ್ ಗೆಸ್ಟ್ ಗೆ ಬಂದಾಗ ಇದು ಸೋಫಾ ಕಮ್ ಬೆಡ್ ತರ ಯೂಸ್ ಆಗತ್ತೆ ಅಂತ ನಾವು ತಕೊಂಡ್ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಒಳಗಿಂದು ಸ್ಪೇಸ್ ತುಂಬಾನೇ ಚಿಕ್ಕದಿದೆ. ಸೊ ಇದು ಅಲ್ಲಿ ಹೋಗ್ಲಿಲ್ಲ. ಸೊ ಇವಾಗ ಕೊಟ್ಟಿದ್ ದುಡ್ಡು ವೇಸ್ಟ್ ಆಗ್ಬಾರ್ದು ಅಂತ ವಾಟ್ ವಿ ಥಾಟ್ ಸ್ವಲ್ಪ ದಿನ ಯೂಸ್ ಮಾಡೋಣ, ಆಮೇಲೆ ನೋಡೋಣ ಅಂತ. ಇಲ್ಲಿ ಇರ್ಲಿ, ಬಟ್ ಆದ್ರೆ ಮ್ಯಾಚ್ ಆಗ್ತಾ ಇದೆ. ನಿಮ್ದು ಒಳಗಡೆ ಬೆಡ್ಸು ಅಷ್ಟೇನೆ ನೀವು ತಗೊಂಡ್ಬಂದಿದ್ದೀರಾ, ದಟ್ಸ್ ಆಲ್ಸೋ ಮ್ಯಾಚಿಂಗ್. ನಾನೇನ್ ಅನ್ಕೊಂಡೆ ಅಂದ್ರೆ ಇವರೇ ಮಾಡಿದಾರೇನೋ, ಇದ್ರ ಜೊತೆ ಅವರೇ ಮಾಡ್ಬಿಟ್ಟಿದ್ರೆ. ಸಜೆಷನ್ ಸರ್ ಕೊಟ್ಟಿದ್ರು ಅಲ್ಲಿ ಒಳಗಿಂದು ಬೇಜ್ ಕಲರ್ ಅವ್ರದ್ದು ನೋಡಿದ್ವಿ. ಅದಕ್ಕೆ ನಾವು ಇಲ್ಲ ಬೇಡ ಅಂತ ಮತ್ತೆ ನಾವು ಸ್ವಲ್ಪ ಕಾಸ್ಟ್ ನಮ್ಗೆ ಜಾಸ್ತಿ ಆಗ್ತಾ ಇತ್ತು. ಬಟ್ ಅದು ಕ್ವಾಲಿಟಿ ಕಾಂಪ್ರಮೈಸ್ ಇರ್ಲಿಲ್ಲ ಅದ್ರಲ್ಲಿ ಮಾತ್ರ. ಬಟ್ ನಮ್ದು ಇವಾಗ ಆಲ್ಮೋಸ್ಟ್ ಎಲ್ಲ ಬಜೆಟ್ ಖಾಲಿ ಆಗಿತ್ತು. ಸೊ ನಾವು ಇವಾಗ ಬೇಡ ಸಾಕು ಅಂತ ಇದ್ ಮಾಡಿದ್ರೆ. ಅಂಡ್ ಅಕ್ಕಪಕ್ಕ ಫ್ಲಾಟ್ಸ್ ಅವರೆಲ್ಲ ಬಂದು ನೋಡಿದಾರ ಓಪನಿಂಗ್ ದಿನ? ಹೌದೌದು, ಅವ್ರು ನೋಡಿದ್ದಾರೆ. ಇಲ್ಲೇನೆ ಒಂದು 3 BHK, ಇಟ್ಸ್ ಲೈಕ್ 13 ಸ್ಕ್ವೇರ್ ಫೀಟ್ ಏನೋ ಜಾಸ್ತಿ ದೊಡ್ಡ ಮನೆ ಇದೆ. ಬಟ್ ಅವ್ರದ್ರಲ್ಲಿ ಇಷ್ಟು ಎಲ್ಲ ಇಲ್ಲ. ಲೈಕ್ ಇಫ್ ವಿಲ್ ಸಿ ಅವ್ರದ್ದು ಆಲ್ಮೋಸ್ಟ್ 12 lakhs ತಗೊಂಡಿದಾರಂತೆ. ಬಟ್ ಅವ್ರು ಅದೇ ಹೇಳ್ತಾ ಇದ್ರು, ನಿಮ್ದು ತುಂಬಾ ಡೆಕೋರೇಟಿವ್ ಐಟಮ್ಸ್ ಇದೆ ಇಲ್ಲಿ. ಇಫ್ ವಿಲ್ ಸಿ ನಾವ್ ಏನು ಜಾಸ್ತಿ ಇದೊಂದು ಕಾರ್ನರ್ ಬಿಟ್ರೆ ನಾವ್ ಏನು ಡೆಕೋರೇಟ್ ಮಾಡಿಲ್ಲ ಆಕ್ಚುಲಿ ಜಾಸ್ತಿ ಅಲ್ವಾ? ಎವ್ರಿಥಿಂಗ್ ಅವರೇ ಪ್ರೊವೈಡ್ ಮಾಡಿರೋದು. ಅದರಿಂದ ನಮ್ಮ ಮನೆ ಎಲಿಗೆಂಟ್ ಆಗಿ ಇಟ್ಸ್ ಬೇರೆ ತರ ಎನ್ಹಾನ್ಸ್ ಆಗೇ ಬರ್ತಾ ಇದೆ. ಅಂಡ್ ಇಲ್ಲಿ ನೀವು ಹೇಳಿದ್ರಿ ಬೇರೆಯವ್ರು 12 lakh ಖರ್ಚು ಮಾಡಿದ್ರು ಇದಕ್ಕೆ ಬಂದಿಲ್ಲ ಅಂತ. ಇವತ್ತು ನೀವು 10 lakhs ಪ್ಲಸ್ ಖರ್ಚು ಮಾಡಿದೀರಾ. ಸೊ ನಿಮ್ಗೆ ಇದು ವರ್ತ್ ಅಂತ ಅನ್ಸುತ್ತಾ? ಕರೆಕ್ಟ್ ಆಗಿ ಖರ್ಚು ಮಾಡಿದೀವಿ ಅಂತ, ಅಥವಾ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಏನಾದ್ರು? ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ನಮ್ಗೆ ಹೇಳಿದ್ರು, ಇವ್ರದ್ದೇ ಕಲೀಗ್ಸ್ ರೀಸೆಂಟ್ ಆಗಿ ಮನೆ ಪರ್ಚೇಸ್ ಮಾಡೋದು, ನಮ್ದು 9 lakhs ಅಲ್ಲಿ ಆಗ್ಬಿಟ್ಟಿದೆ, ನಿಮ್ಗೆ ಅಷ್ಟೇ ಕಾಸ್ಟ್ ಇದೆ ಅಂತ. ನಾವು ಅವ್ರಿಗೆ ಇವಾಗ ಅಪೋಸ್ ಮಾಡಕ್ ಆಗಲ್ಲ. ಓಕೆ ಅವ್ರದ್ದು ಆಗಿರ್ಬೋದು, ಬಟ್ ನಾವು ನಮ್ಮ ಮನೆ ಬಂದು ನೋಡಿ ಅವಾಗ ಹೇಳಿ ಅವಾಗ್ಲೇನೆ. ಬಿಕಾಸ್ ಈ ತರ ಟಿವಿ ಯೂನಿಟ್ ಅಲ್ಲಿ ನೀವು ನೋಡಿದ್ರೆ ಇದು ಗ್ಲಾಸ್, ಇದು ಡಿಫ್ರೆಂಟ್ ಇದೆ. ಇದು ನಾನೆಲ್ಲೋ ಹುಡುಕಿ ಈ ತರ ಎಲ್ಲ. ಇದು ಲಾಸ್ಟಿಗೆ ನಮ್ ಕಾರ್ಪೆಂಟರ್ ಇದಾರೆ ರಾಮಣ್ಣ, ಅವ್ರು ಇದನ್ನ ಸಜೆಸ್ಟ್ ಮಾಡಿದ್ರು. ನಾವು ಏನೋ ಬೇರೆ ಹೇಳಿದ್ವಿ, ಇಲ್ಲ ಮೇಡಮ್ ಇಷ್ಟೇ ಹಾಕಿ ಇದು ಚೆನ್ನಾಗಿರುತ್ತೆ ನೋಡಿ ಅಂತ. ಔಟ್ಕಮ್ ಮಾತ್ರ ಜಸ್ಟ್ ಅವರು ಪಾಪ ಫಿಕ್ಸ್ ಮಾಡ್ಲಿಲ್ಲ. ಪುನಃ ಆಮೇಲೆ ಅವ್ರು ಇಟ್ಟಿ ತೋರ್ಸಿದ್ರು, ನಮ್ಗದು ಇಷ್ಟ ಆಯ್ತು. ಅವಾಗ ಇದು ಗ್ಲಾಸಿನ ಥೀಮ್ ನಾವು ಹೇಳಿದ್ವಿ, ಆಮೇಲೆ ಅದನ್ನ ಅವ್ರು ಸಜೆಸ್ಟ್ ಮಾಡಿದ್ರು. ಡೆಫಿನೆಟ್ಲಿ ನಾನು ಇಷ್ಟೊಂದು ಮನೆಗಳು ನೋಡ್ತೀನಿ, ಎವ್ರಿಥಿಂಗ್ ಇಸ್ ಸೇಮ್. ಆಲ್ಮೋಸ್ಟ್ 10 ಮನೆ ನೋಡಿದ್ರೆ 9 ಮನೆ ಒಂದೇ ತರ ಇರುತ್ತೆ. ನಿಮ್ಮಂತವ್ರು 9 ಮನೆದೇ ಒಂದೇ ಚೇಂಜ್ ಇರುತ್ತೆ ಡೆಫಿನೆಟ್ಲಿ. ಸೊ ವರ್ತ್ ಅಂತ ಅನ್ಸುತ್ತಾ ನಿಮ್ಗೆ ಸರ್? ವರ್ತ್ ಅಂತ ಅನ್ಸುತ್ತಾ? ಟೋಟಲಿ ವರ್ತ್ ಅಂತ ಅನ್ಸುತ್ತಾ? ಸೂಪರ್. ಹಾಗಾದ್ರೆ ನಮ್ಮ ವ್ಯೂವರ್ಸ್ಗೆ ಹೇಳಿ, ಸ್ಪೆಷಲ್ ಸ್ಟುಡಿಯೋಗೆ ವರ್ಕ್ ಕೊಡ್ಬೋದಾ? ಚೆನ್ನಾಗಿ ಮಾಡ್ತಾರೆ. ನಿಮ್ ಕಡೆಯಿಂದ ಒಂದು ಮಾತು ಹೇಳಿ. ಇಲ್ಲ ಕೊಡ್ಬೋದು, ಎಲ್ಲ ಚೆನ್ನಾಗಿದೆ. ನೀವು ಕೊಟ್ಟು ಆಮೇಲೆ ಟ್ರಸ್ಟ್ ಮಾಡಿ. ಅದು ಹೇಳ್ತಾರಲ್ಲ, ಟ್ರಸ್ಟ್ ದಿ ಪ್ರೊಸೆಸ್. ಆ ತರ ಡಿಲೇ ಅದು ಏನಿಲ್ಲ, ಇಟ್ಸ್ ಜಸ್ಟ್ ಟೈಮ್ ಅಂತ ಅಷ್ಟೇ ಹೇಳ್ಬೋದು. ನಮ್ ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ನಮ್ಗೆ, ಬಿಕಾಸ್ ಅದು ವಾರದ್ದು ಆಗ್ಬಿಟ್ಟು. ಬಟ್ ಅವ್ರು ಹೇಳಿದ ಪ್ರಕಾರ ಅವರು ತುಂಬಾ ಜಲ್ದಿ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಎಂಡ್ ಆಫ್ ದ ಡೇ ವಿ ಆರ್ ವೆರಿ ಸ್ಯಾಟಿಸ್ಫೈಡ್. ನೀವು ಹೇಳಿ ಸರ್ ನಿಮ್ ಕಡೆಯಿಂದ. ಹೌದು ಸರ್,
ಇವಾಗ ಏನಂದ್ರೆ ನಾವು ತುಂಬಾ ಇಂಟೀರಿಯರ್ಸ್ ನೋಡ್ತೀವಿ, ನಾವು ಕೂಡ ಸ್ಪೆಷಲ್ ಸ್ಟುಡಿಯೋ ಕನೆಕ್ಟ್ ಆಗೋ ಮುಂಚೆ ಬೇರೆ ಕಡೆ ಕೂಡ ಹೋಗಿದ್ವಿ. ಬೇರೆ ಕಡೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ರಿಫಂಡ್ ತಗೋಬಿಟ್ಟು ಸ್ಪೆಷಲ್ ಸ್ಟುಡಿಯೋನ ಬೇಕು. ಓ ನಾಲ್ಕು ಕಡೆ ತುಂಬಾ ಕಡೆ ವಿಚಾರಿಸಿದ್ವಿ ಲಿವ್ already. ಸ್ಪೇಸ್ ಹತ್ರ ಹೋಗಿದ್ವಿ. ಹೋಮ್ ಇಂಟೀರಿಯರ್ಸ್ ಎಲ್ಲ ನಾವು ಲಿವ್ ಸ್ಪೇಸ್ ಹತ್ರ 25,000 ಇದು ಕೊಟ್ಟು ಬಂದಿದ್ವಿ ಅಡ್ವಾನ್ಸ್ ಮಾಡಿ ಬಂದ್ಬಿಟ್ಟಿದ್ವಿ. ಬಟ್ ನಾನ್ ಮುಂಚೆಯಿಂದ ನಿಮ್ ವಿಡಿಯೋಸ್ ನೋಡಿ ಇವ್ರು ತಲೆ ತಿಂತಾ ಇದ್ದೆ, ಇಲ್ಲ ನಾವ್ ಇಲ್ಲೇ ಹೋಗ್ಬೇಕು ಅಂತ. ಆಮೇಲೆ ನಾವು ನೋಡೋಣ ಅಂತ ಅವ್ರು ವಾಪಸ್ ತಕೊಂಡ್ವಿ, ರಿವ್ಯೂಸ್ ಚೆನ್ನಾಗಿರ್ಲಿಲ್ಲ. ಬಟ್ ನಾನು ಇವ್ರಿಗೆ ದಿನ ರಾತ್ರಿ ಅದು ಸ್ಕ್ರೋಲ್ ಮಾಡಕ್, ನಾವು ಫ್ಲಾಟ್ ಹ್ಯಾಂಡ್ ವರ್ಕ್ ಇನ್ನೂ ಆಗಿರ್ಲಿಲ್ಲ, ಅವಾಗ್ಲೇನೆ 1 ವರ್ಷ ಮುಂಚೆನೆ ಹೋಗಿ ಸರ್ಗೆ ಅಡ್ವಾನ್ಸ್ ಕೊಟ್ಟಿದ್ವಿ ನಾವು, ಇಲ್ಲ ಇಲ್ಲೇ ಮಾಡಿಸ್ಬೇಕು ಅಂತ. ಅದ್ರ ತಕ್ಕಂಗೆ ನಮ್ಗೆ ಯಾವತ್ತು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿತ್ತು. ಇದು ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಇದು, ಗುಡ್ ವರ್ಕ್. ಡೆಫಿನೆಟ್ಲಿ ನೋಡಿದ್ರಲ್ವಾ ನೀವು ಅಷ್ಟೇನೆ, ಎಲ್ಲರೂ ಅಡ್ವಾನ್ಸ್ ಕೊಟ್ಟಿದ್ರು ವಾಪಸ್ ತಗೊಂಬನ್ನಿ, ಸ್ಪೆಷಲ್ ಶೂಟಿಂಗ್ ಕೊಡಿ ನೋಡ್ರಿ. ಕೊಟ್ಟಿ ಆಮೇಲೆ ರಿಗ್ರೆಟ್ ಆಗ್ಬಾರ್ದಲ್ಲ. ಸೊ ಇವಾಗ ಯಾರು ಬಂದ್ರು ಅಂತಾರೆ ಎಷ್ಟು ಚೆನ್ನಾಗಿದೆ ನಿಮ್ಮನೆ, ಚೆನ್ನಾಗಿದೆ ನಿಮ್ಮನೆ. ಸೊ ಇವತ್ತು ಯು ಆರ್ ಸ್ಯಾಟಿಸ್ಫೈಡ್ ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ಅಂಡ್ ನಮ್ಮ ಸ್ಪೆಷಲ್ ಸ್ಟುಡಿಯೋಗೆ ಒಂದು ತಮ್ಸ್ ಕೊಡ್ಬೋದಾಗುತ್ತೆ, ಇಬ್ರು ತಮ್ಸ್ ಕೊಟ್ಬಿಡಿ. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಇಬ್ಬರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವಾಗ ನೋಡ್ತಾ ಇರೋದು ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ ನಾವು. ಸೊ ಇಲ್ಲಿ ಬಂದು ಒಂದು ವಾರ್ಡ್ರೋಬ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿದೀವಿ. ಓಕೆ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ವಾರ್ಡ್ರೋಬ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಎಕ್ಸ್ಟ್ರಾ ವಾರ್ಡ್ರೋಬ್ ಸ್ಪೇಸ್ ಇದೆ ಇಲ್ಲಿ. ಹೌದು, ಅಂದ್ರೆ ವಾಕಿನ್ ವಾರ್ಡ್ರೋಬ್ ತರ, ವಾಕಿನ್ ವಾರ್ಡ್ರೋಬ್ ತರ. ಹೌದು, ಮಿನಿ ವಾಕಿನ್ ವಾರ್ಡ್ರೋಬ್ ತರ. ಓಕೆ, ನೈಸ್. ಸೊ ಈ ಕಡೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ಕಡೆ ಡಿಸೈನರ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ ಸರ್ ನಾವು. ಸೊ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಕಾರ್ನರ್ ಅಲ್ಲಿ ಬಂದು ಯೂಸ್ಡ್ ಕ್ಲಾತ್ಸ್ ಯೂಸ್ ಓಕೆ, ಇದು ಇಲ್ಲಿ ಒಳಗಡೆನಾ ಸರ್. ಹೌದು, ತೋರಿಸ್ಬಿಡ್ತೀನಿ ರೀ. ಸೊ ಇಲ್ಲಿ ಯೂಸರ್ ಕ್ಲಾತ್ಗೆ, ಯೂಸ್ಡ್ ಕ್ಲಾತ್ಸ್ಗೆ ಮತ್ತೆ ಏರ್ ವಿಂಡ್ಸ್ಗೆ ಡೈರೆಕ್ಟ್ ಆಗಿ ಓಕೆ ಡಿಫ್ರೆಂಟ್ ಆಗಿರುವಂತ ಏರ್ ವಿಂಡ್ ಕೊಟ್ಟಿದ್ದೀರಾ. ಓಕೆ, ಕ್ಲೋಸ್ ಮಾಡಿ, ಹೊರಗಡೆನೆ ತೋರ್ಸೋಣ ನೀಟಾಗಿ, ಯಾಕಂದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಸೊ ಬೇಜ್ ಮತ್ತೆ ಕ್ಯಾಪೆಚಿನೋ ಸರ್. ಹೌದು, ಕ್ಲಬ್ ಮಾಡಿದ್ದೀರಲ್ವಾ ಕಲರ್ನ. ವೆರಿ ನೈಸ್, ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ, ಆ್ಯಂಡ್ ಲಾಸ್ಟಲ್ಲಿ ಬೇರೆ ಇದು ಪ್ರೊಫೈಲ್ ಶೆಟ್ ಕೊಟ್ಟಿದ್ದೀವಿ ಸರ್. ಒಂದು ಸಿಂಗಲ್ ಪ್ರೊಫೈಲ್ ಶೆಟ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ವುಡನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಬಟ್ ಬೇಜ್ ಕಲರ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ, ಬ್ಯಾಗ್ಸ್ಗೆಲ್ಲ ಬೆಸ್ಟ್ ಇದೆ ಆ್ಯಕ್ಚುಲಿ. ಹೌದು, ಬ್ಯಾಗ್ಸ್ ವಾಚಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕಲೆಕ್ಟರ್ಸ್ಗೆ ಸೂಪರ್ ಆಗಿರುತ್ತೆ. ಹೌದು ಸರ್. ಓಕೆ, ತುಂಬ ಚೆನ್ನಾಗಿದೆ. ಸೊ ಈ ಕಡೆ ಬಂದ್ರೆ ಸ್ಲೈಡಿಂಗ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ವಿ. ಸೊ ಇದು LED ಮಿರರ್ಸ್ ಆಕ್ಚುಲಿ. ಓಕೆನಾ. ಸೊ ಸ್ಲೈಡ್ ಮಾಡಿದ್ರೆ ಒಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಓ, ಈ ತರ ಮಾಡಿದ್ದೀರಾ? ಹಾ, ಲಾಸ್ಟ್ ಒಂದ್ ಕಡೆ ನೋಡಿದ್ವಿ ರೌಂಡ್ ಮಾಡಿದ್ರಾಗಿತ್ತು. ಇಲ್ಲಿ ಸ್ಕ್ವೇರ್ ಸ್ಲೈಡ್ ಕೊಟ್ಟಿದ್ದೀರಾ? ಕಾರ್ನರ್ಸ್ ಮಾತ್ರ ರೌಂಡ್ ಮಾಡಿದ್ವಿ ಸ್ವಲ್ಪ ಅಷ್ಟೇ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಬಾಕ್ಸ್ ವಿತ್ ಸ್ಟೋರೇಜ್, ಅದು ಬಾಕ್ಸ್ ಅಲ್ಲಿ. ಓಕೆ, ಕ್ಲೋಸ್ ಮಾಡಿ ಸರ್. ಓಕೆ, ಅದು ಕೂಡ ವಿತ್ LED ಮಿರರ್. ವಿತ್ LED ಮಿರರ್ ಸರ್. ಹೌದು, ನೈಸ್. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸರ್ ಇದು. ಸೊ ಇದೊಂದು ಮೋಲ್ಡಿಂಗ್ ಮಾಡಿದ್ದೀವಿ. ಸೊ PVC ಮೋಲ್ಡಿಂಗ್ಸ್ ಡೈರೆಕ್ಟ್ ವಾಲ್ ಫಿಕ್ಸ್ ಮಾಡಿದ್ದೀವಿ. ಓಕೆ. ಸೊ ಈ ಕಡೆ ಬಂದ್ರೆ ವಾಲ್ ಪೇಪರ್ ಸರ್, ಕಸ್ಟಮೈಸ್ ವಾಲ್ ಪೇಪರ್ ಟ್ರಾಪಿಕಲ್ ಥೀಮ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಅದನ್ನು ಬೇಜ್ ಕಲರ್ ಕ್ಲೋಸೆಸ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ ಗ್ರೀನ್ ಎಲ್ಲ ಏನು ಹಾಕಕ್ಕೆ ಗ್ರೀನ್ ಎಲ್ಲ ಕರೆಕ್ಟ್ ರೀ. ನೋಡಿ, ಇದು ಬೆಸ್ಟ್. ಇದು ಅಂದ್ರೆ ಟ್ರಾಪಿಕಲ್ಲೇ, ಬಟ್ ದಟ್ ಆಲ್ಸೋ ಬೇಜೆ ಅಲ್ವಾ? ಸೊ ಇದನ್ನ ಮತ್ತೆ ವೀಕ್ಷಕರೇ, ಇದನ್ನ ಗ್ರೀನ್ ಮಾಡೋದಾಗ್ಲಿ ಅದೇನು ಮಾಡಕ್ ಹೋಗ್ಲಿಲ್ಲ. ಸೊ ಇದಕ್ಕೆ ಮ್ಯಾಚ್ ಆಗಲ್ಲ ಅದು ಆಕ್ಚುಲಿ. ಸೊ ಬೆಡ್ ನೀವು ಕೊಟ್ಟಿದ್ದಲ್ವಾ ಸರ್? ಬೆಡ್ ಇಲ್ಲ ಸರ್, ಬೆಡ್ ರೆಡಿಮೇಡ್ ಕ್ಲೈಂಟ್ ಅದು. ಸೊ ಬರೀ ವುಡ್ ವರ್ಕ್ ಮಾತ್ರ ನಮ್ದು. ಬಟ್ ಅದು ಕೂಡ ಮ್ಯಾಚ್ ಮಾಡಿ ಅದು ಮ್ಯಾಚ್ ಮಾಡಿದೆ ಸರ್. ಹೌದು, ಅದೇ ಹೇಳಿದ್ದು. ಓಕೆ, ಸೈಡ್ ಟೇಬಲ್ ಅದು ಹೌದು ಸರ್. ಹೌದು, ಹೌದು. ಓಕೆ, ವೆರಿ ನೈಸ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಹಾ, ಸೊ ಥೀಮ್ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಆಫ್ ರೌಂಡ್ ಥೀಮ್ ಅಲ್ಲಿ ಮಾಡಿರೋದು. ಸೊ 2 ಪ್ಯಾಚಸ್ ಕೊಟ್ಟಿದ್ದೀವಿ. ಸೊ ಆ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ, ಯೂನಿಕ್ ಆಗಿದೆ. ಯೂನಿಕ್ ಆಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಅಂಡ್ ಮೇಲ್ಗಡೆ ಸರ್? ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟ್ ಇದೆ. ಮತ್ತೆ ಫಾಲ್ ಸೀಲಿಂಗ್ ಅಲ್ಲೇ ಗ್ರೋ ಮಾಡಿರೋದು ಸರ್. ಓಕೆ, ಓಕೆ. ಓ, ಸೀಲಿಂಗ್ ಗ್ರೋ ಆಯ್ತು. ಸೀಲಿಂಗ್ ಅಲ್ಲೇ ಗ್ರೋ ಮಾಡಿರೋದು ಸರ್. ಹೌದು, ಪ್ರೊಫೈಲ್ ಫೈರ್ ಅಲ್ಲಿ ಮಾಡಿರೋ ತರ ಕಂಪ್ಲೀಟ್ ತಗೊಂಡ್ಬಿಟ್ಟು ಏನಾದ್ರು ಮಾಡಿದ್ರೆ ಅಂತ? ಇಲ್ಲ ಸರ್, ಇಲ್ಲ. ಸೀಲಿಂಗ್ ಅಲ್ಲಿ ಗ್ರೋ ಮಾಡಿ ಪ್ರೊಫೈಲ್ ಲೈಟ್ ಪ್ರೊಫೈಲ್ ಇದು ನೀವೇ ಮಾಡ್ಕೊಡ್ತೀರಾ ಇದನ್ನ? ಹೌದು ಸರ್, ಅದು ನಾವೇ ಮಾಡ್ತೀವಿ. ಇದು ಸೆಕೆಂಡ್ ಬೆಡ್ರೂಮ್ ಅಲ್ವಾ? ಹೌದು ಸರ್, ಇದು ಗೆಸ್ಟ್ ಬೆಡ್ರೂಮ್. ಸೊ ಇದು ಬಂದು ಆಕ್ಚುಲಿ ವರ್ಕ್ ಸ್ಟೇಷನ್. ಹೌದು, ಕಂಪ್ಲೀಟ್ ಆಗಿ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆ, ಓಕೆ. ಸೊ ಇಬ್ರು ಕ್ಲೈಂಟ್ಸ್ ವರ್ಕ್ ಮಾಡಕ್ಕೆ ಸಿಸ್ಟಮ್ಸ್ ಮತ್ತೆ ಆ ಪ್ಲೇಸ್ ಕಂಪ್ಲೀಟ್ ಆಗಿ ವರ್ಕ್ ಸ್ಟೇಷನ್ ತರನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಫ್ಯೂಚರಿಸ್ಟಿಕ್ ಆಗಿ ಮಾಡ್ಕೊಂಡಿದ್ದಾರೆ ಸರ್ ಇದು. ನಿಜವಾಗ್ಲೂ, ಯಾಕಂದ್ರೆ ವರ್ಕ್ ಸ್ಟೇಷನ್ ನೋಡಿರ್ತೀವಿ, ಬಟ್ ದಿಸ್ ಇಸ್ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ. ಹೌದು ಸರ್, ದಿಸ್ ಇಸ್ ಅಲ್ಟಿಮೇಟ್. ಮತ್ತೆ ಅದ್ರದ್ದು ಡೆಪ್ತ್ ಅಷ್ಟೇ ಸರ್, ಎಲ್ಲ ಕಸ್ಟಮೈಸ್ ಮಾಡಿರೋದು. ಸೊ ಅವ್ರ ಲ್ಯಾಪ್ಟಾಪ್ ಸ್ಪೇಸ್ಗೆ ಕಸ್ಟಮೈಸ್ ಮಾಡ್ಕೊಂಡಿರೋದು. ಸೊ ದಟ್ ಇಲ್ಲಿ ಬೆಡ್ ಹಾಕೋದ್ರೆ ಇದಾಗಿ ಆಕ್ಚುಲಿ ಇಲ್ಲಿ ಮರ್ಫಿ ಬೆಡ್ ಇತ್ತು. ಸೊ ಅದು ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಕ್ಯಾನ್ಸಲ್ ಆಯ್ತು. ಸೊ ಅದರಿಂದ ಡೆಪ್ತ್ ಕಮ್ಮಿನೇ ಮಾಡ್ಕೊಂಡಿದ್ದಾರೆ. ಓಕೆ, ಮರ್ಫಿ ಬೆಡ್ ಬೇಡ ಅಂತ ಹೇಳಿ. ಹೌದು ಸರ್. ಓಕೆ. ಸೊ ಅದಾದ್ಮೇಲೆ ಮೇಲ್ಗಡೆಗೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ, ಓಕೆ. ಕೆಳಗಡೆ ಮತ್ತೆ ಪ್ರೊಫೈಲ್ ಲೈಟ್ ರನ್ ಆಗಿದೆ. ಮೇಲ್ಗಡೆ ಲಾಫ್ಟ್ ಇದೆ ಸರ್ ಕಂಪ್ಲೀಟ್ ಆಗಿ. ಓಕೆ, ಇದು ಸೇಮ್ ಕಲರ್ ಫಾಲೋ ಮಾಡುತ್ತೆ? ಸೇಮ್ ಕಲರ್ ಸರ್. ಹೌದು. ಓಕೆ. ಸೊ ಇದ್ರ ಜೊತೆ ನಮಗೆ ವಾಲ್ ಕಲರ್ ಅದೇ ತರ ಬೇಕಾಗುತ್ತೆ? ಹಾ ಸರ್, ಇದು ಬೇಜ್ ಇವಾಗ ಕಂಪ್ಲೀಟ್ ಬೇಜೇನೆ. ಬೇಜ್ ಸರ್. ಈಗ ಅದು ಸಿವಿಲ್ ಅವ್ರು ಮಾಡ್ಕೊಟ್ಟಿಲ್ಲ ಅಂದ್ರೆ ನೀವು ಮಾಡ್ಕೊಡ್ತೀರಾ ಅದನ್ನ? ಮಾಡ್ಕೊಡ್ತೀವಿ, ಮ್ಯಾಚ್ ಮಾಡ್ಕೊಡ್ತೀವಿ ಸರ್. ಹೌದು. ಓಕೆ. ಅಂಡ್ ಈ ತರ ರೋಲರ್ ಬ್ಲೈಂಡ್ಸ್ ಎಲ್ಲ ನೀವು? ಇದು ಬ್ಲೈಂಡ್ಸ್ ನಮ್ಮ ಕಡೆ ಇದೆ ಸರ್ ಮಾಡೋದಕ್ಕೆ. ಇದಾರೆ ಕೂಡ. ಸೊ ವೆರಿ ನೈಸ್. ಈ ಕಡೆ ಸರ್? ಸೊ ಈ ಕಡೆ ಬಂದ್ರೆ ಸಿಂಗಲ್ ಕಲರ್ ಸರ್. ಇಷ್ಟೊತ್ತು ಏನ್ ಕಲರ್ಸ್ ನೋಡಿದ್ವಿ ಅದ್ರದ್ದು ಸಿಂಗಲ್ ಕಲರ್ ಇದು. ಸೊ ಲೈಟ್ ಕಲರ್ ಮತ್ತೆ ಡಾರ್ಕ್ ಕಲರ್. ಓಕೆ. ಅದಕ್ಕೆ ಮತ್ತೆ ರೋಸ್ ಗೋಲ್ಡ್ ಇದು ಅಕ್ರಾಲಿಕ್ ಪಟ್ಟಿ ಹಾಕಿದೀವಿ. ಸೊ ಸ್ಲೈಡಿಂಗ್ ಶಟರ್ಸ್, ಬ್ಲಾಕ್ ಕಲರ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಓಕೆ. ಸೊ ಒಳಗಡೆಗೆ ಮತ್ತೆ ಕಸ್ಟಮೈಸ್ ಶೆಲ್ಫ್ಸ್ ಸರ್ ಇದು. ಓಕೆ, ಓಕೆ, ಓಕೆ.
ಸೊ ಇಡೀ ಮನೆಯಲ್ಲಿ ಇದು ಎರಡೇ ಅಲ್ಲ ಸರ್ ಕಲರ್, ಇದು ಎರಡೇ colour sir. ಎರಡೇ ಕಲರ್ ಹೌದು ಸರ್. ಅಷ್ಟೇನೆ, ಹ್ಯಾಂಡಲ್ಸ್ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ, ಸೊ ವೀಕ್ಷಕರೇ ನೋಡ್ಬೋದು ವರ್ಕ್ ಸ್ಟೇಷನ್ಸ್. ಬೇಕಾದ್ರೆ ಒಂದು ಸ್ಮಾಲ್ ಬೆಡ್ ಬೇಕಾದ್ರೆ ಹಾಕೋಬಹುದು ಸರ್. ಸ್ಪೇಸ್ ಇದೆ, ಇನ್ನು ಆಕ್ಚುಲಿ ಇಷ್ಟು ಸ್ಪೇಸ್ ಇದೆ. ಸೊ ವರ್ಕ್ ಸ್ಟೇಷನ್ ಆರಾಮಾಗಿರಲಿ ಅಂತ ಸೊ ಮರ್ಫಿ ಬೆಡ್ ಕ್ಯಾನ್ಸಲ್ ಮಾಡಿರೋದು. ಓ, ಅಲ್ಲಿ ಮರ್ಫಿ ಬೆಡ್ ಈ ಪೊಸಿಷನ್ ಅಲ್ಲಿ ಇತ್ತು ಸರ್. ಓಕೆ 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 ಸೂಪರ್ ಸರ್. ಈಗ ಮನೆ ಎಲ್ಲ ನೋಡ್ಕೊಂಡ್ ಬಂದ್ವಿ. ನಿಜವಾಗ್ಲೂ ನೀವು ಮಾಡಿರೋ ಮನೆಗಳಲ್ಲಿ ಒಂದು ಎಲಗೆಂಟ್ ಮನೆ ಸರ್ ಇದು. ಯಾಕಂತ ಫಸ್ಟ್ ಹೇಳ್ದಂಗೆ ಒಂದೇ ಒಂದು ಈ ಹಾರ್ಡ್ ಕಲರ್ ಕಾಣಿಸೇ ಇಲ್ಲ ಮನೇಲಿ. ಎವ್ರಿಥಿಂಗ್ ಇಸ್ ಪ್ಲೆಸೆಂಟ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಅವ್ರ ರಿಕ್ವೈರ್ಮೆಂಟ್ ತಕ್ಕಾಗಿ ಮಾಡಿದ್ದೀರಾ ನೀವು. ಅವ್ರ ಹತ್ರನೂ ಕೇಳಿದ್ದೀನಿ ನಾನು ಆ್ಯಕ್ಚುಲಿ, ಡೆಫಿನೆಟ್ಲಿ. ಸೊ ಇಲ್ಲಿನ ಎಕ್ಸಾಕ್ಟ್ ಕಾಸ್ಟು ಆ್ಯಂಡ್ ನೀವು ತಗೊಳ್ಳೋದಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ತಗೊಂಡಿರೋ ಟೈಮ್ ಎಷ್ಟು ಸರ್? ಸೊ ಇದ್ರದ್ದು ಕಾಸ್ಟ್ ಬಂದು 10.5 lakhs ಆಗಿದೆ ಸರ್. ಎಕ್ಸಾಕ್ಟ್. ಹೌದು ಸರ್. ಅಂದ್ರೆ ನಾವು ನೋಡಿದ್ರಲ್ಲಿ ಆಡ್ ಡೌನ್ ಎಲ್ಲ ಏನು ಏನಿಲ್ಲ ಮಾಡಿಲ್ಲ ಸರ್. ಎಲೆಕ್ಟ್ರಿಕಲ್ ಸಪರೇಟ್ ಆಗಿರುತ್ತೆ ಯೂಶಲಿ. ಸೊ ಎಲೆಕ್ಟ್ರಿಕಲ್ ಬಿಟ್ಟು 10.5 lakhs ಆಗಿದೆ. ಸೊ ನಾವು 10.5 lakhs ಪ್ಲಸ್ GST ಸರ್. GST ಮಾಡಿದ್ರೆ ಓಕೆ. ಟೈಮ್ ಎಷ್ಟು ತಗೊಂಡಿದ್ದು ಮುಗಿಸ್ಕೊಳ್ಳೋದು? ಸೊ ಇದು 60 ವರ್ಕಿಂಗ್ ಡೇಸ್ ಆಗಿದೆ ಸರ್. 60 ದಿನದಲ್ಲಿ ಮಾಡ್ಕೊಟ್ಟಿದ್ದೀರಾ? ಓಕೆ ಓಕೆ. ಕ್ಲೈಂಟ್ ಇದನ್ನ ನಮಗೆ ಲಾಸ್ಟ್ ಇಯರೇ ಬುಕ್ ಮಾಡ್ಬಿಟ್ಟಿದ್ರು. ಸೊ ಅವರ ಅಪಾರ್ಟ್ಮೆಂಟ್ ಫೈನಲ್ ಮಾಡಿದ ತಕ್ಷಣ ನಮಗೆ ಬುಕ್ ಮಾಡಿ ಡಿಸೈನಿಂಗ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಬಟ್ ಎಕ್ಸಿಕ್ಯೂಷನ್ ಇವ್ರಿಗೆ ಕ್ಲೈಂಟ್ ಅಂದ್ರೆ ಇವ್ರಿಗೆ ಬಿಲ್ಡರ್ ಯಾವಾಗ ಹ್ಯಾಂಡ್ ಓವರ್ ಕೊಟ್ಟರು ಅವಾಗ ನಮ್ಗೆ ಇನ್ಫಾರ್ಮ್ ಮಾಡಿದ್ರು. ಓಕೆ. ಒಂದು 10 to 15 days ಮುಂಚೆ ಅವಾಗ ಬಂದು ನಾವು ಸ್ಟಾರ್ಟ್ ಮಾಡಿದ್ವಿ. ಫೈನ್. ಸೊ 10.5 ಇದಕ್ಕಾಯ್ತು. ಬಟ್ ನಿಮ್ಮ ಪ್ರೈಸಿಂಗ್ ಎಷ್ಟಿರುತ್ತೆ ಸರ್? ಸೊ ಪ್ರೈಸಿಂಗ್ ಬಂದು 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಶುರು ಇವಾಗ? ಶುರು ಸರ್. ಹೌದು. ಎಷ್ಟು BHK ಗೆ? 2 BHK. 2 BHK. ಓಕೆ ಓಕೆ. ಸೊ ಅದಾದ್ಮೇಲೆ 3 BHK ಗೆ ಬಂದು 4.99 lakhs ಪ್ಲಸ್ GST ಇಂದ ಸ್ಟಾರ್ಟ್ ಆಗುತ್ತೆ. ಈ ಮನೆ ನಾವು ತಗೊಂಡ್ವಿ ಅಂದ್ರೆ ಕಸ್ಟಮೈಸ್ ಅಲ್ಲಿ ಮಾಡಿರೋದು. ಸೊ ಕಸ್ಟಮೈಸ್ಡ್ ಅಲ್ಲಿ ಯಾವ್ದು ಪ್ಯಾಕೇಜ್ ಔಟ್ ಮಾಡಿಲ್ಲ. ಕಂಪ್ಲೀಟ್ ಆಗಿ ಏನೇನು ಕೆಲಸ ಮಾಡಿದೆ ಅದನ್ನ ಕಸ್ಟಮೈಸ್ ರೇಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಸರ್. ಓಕೆ. ಇಷ್ಟಕ್ಕೆ ಇಷ್ಟ ಆಗುತ್ತೆ? ಹೌದು ಸರ್. ಎಲ್ಲ ಕ್ಲಬ್ ಮಾಡಿರೋದು ಲಾಸ್ಟ್ ಅಲ್ಲಿ. ಬಿಕಾಸ್ ಯಾಕಂದ್ರೆ ಡ್ಯೂಕೋಪ್ ಫಿನಿಶ್ ಇರೋದು, ಮೆಂಬ್ರೇನ್ ಶಟರ್ಸ್ ಇರೋದು. ಸೊ ಅದೆಲ್ಲ ಪ್ಯಾಕೇಜ್ ಅಲ್ಲಿ ಬರಲ್ಲ. ಅಕ್ರಾಲಿಕ್ ಶಟರ್ಸ್ ಆದ್ರೆ ಅದ್ರಲ್ಲಿ ಬರುತ್ತೆ, ಬಟ್ ಮೆಂಬ್ರೇನ್ ಶಟರ್ಸ್ ಆಗಲಿ ಡ್ಯೂಕೋ ಫಿನಿಶ್ ಬರಲ್ಲ ಸರ್. ಅದರಿಂದ ಸೊ ಕಸ್ಟಮೈಸ್ ಅಲ್ಲೇ ತಗೊಂಡಿದ್ವಿ. ಓಕೆ. ಬ್ರ್ಯಾಂಡ್ ಅಂತ ಬಂದಾಗ ಇಲ್ಲಿ ಯಾವ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ರೆ ಸರ್ ಇಲ್ಲಿ? ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಬ್ರ್ಯಾಂಡ್ಸ್ ಅಂತ ಅಂದ್ರೆ ಲೈಕ್ ಹಿಂಚರ್ಸ್ ಅಂತ ಬಂದಾಗ ಪ್ಲೈವುಡ್ ಎಲ್ಲ ಸೊ ಆ ತರ ಯೂಸ್ ಮಾಡ್ತೀವಿ. ಪ್ಲೈವುಡ್ ಬೈ ಡಿಫಾಲ್ಟ್ ನಮ್ಮ ಬ್ರ್ಯಾಂಡ್ ಇರುತ್ತೆ. ನಿಮ್ಮದೇನೆ ಓನ್ ಬ್ರ್ಯಾಂಡ್ ಇದೆ? ಓಕೆ ಓಕೆ. ಸೊ ಕಿಚನ್ ಗೆ ನಾವು ಗ್ರೀನ್ ಪ್ಲೈ ಇಲ್ಲ ಸೆಂಚುರಿ ಪ್ಲೈ ಯೂಸ್ ಮಾಡ್ತೀವಿ. ಓಕೆ. BWP ಗ್ರೇಡ್. ಮತ್ತೆ ರಿಮೈನಿಂಗ್ ಈಗ ಸ್ಲೈಡಿಂಗ್ ಟ್ರ್ಯಾಕ್ ಮತ್ತೆ ನಮ್ಮ ಹತ್ರ ಎಪ್ಕೋ ಮತ್ತೆ ಪೆಗ್ಲರ್ ಗೋದ್ರೇಜ್ 3 ಸಿಗುತ್ತೆ. ಸೊ ಅದ್ರ ಪ್ರಕಾರ ಯೂಸ್ ಮಾಡ್ತೀವಿ. ಈ ಲ್ಯಾಮಿನೇಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದೆ ಯಾವ್ದು ಬ್ರ್ಯಾಂಡ್ ಯೂಸ್ ಸೊ ಅದು ಲಿವ್ ಟೋನ್ ಅಂತ ಬ್ರ್ಯಾಂಡ್. ಲಿವ್ ಟೋನ್ ಅಂತನಾ? ಹೊಸದ ಅದು? ಹೊಸದಿತ್ತು ನಮ್ಮ ಹತ್ರ. ಅಂದ್ರೆ ಪರ್ಟಿಕ್ಯುಲರ್ ಪಾಸ್ಟೆಲ್ ಕಲರ್ಸ್ ಮಾತ್ರ ಅಷ್ಟೇ ಇತ್ತು ಸರ್. ಲಿಮಿಟೆಡ್ ಕಲೆಕ್ಷನ್. ಸೊ ಆ ಕಲರ್ಸ್ ಇತ್ತು, ಬಟ್ ಅದು ಇವಾಗ ಸ್ಟಾಪ್ ಆಗಿದೆ. ಸಿಗುತ್ತೆ, ಬೇರೆ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಬೇಕಾಗಿದೆ ಎರಡೇ ಕಲರ್ ಬೇಕಾಗಿದೆ. ಸೊ ಇವಾಗ ಸಿಗುತ್ತೆ ಸರ್. ಅಂದ್ರೆ ಲೈಕ್ ಇವಾಗ ನಾವು ಹೆಂಗ್ ಕಲೆಕ್ಷನ್ ಇಟ್ಟಿದೀವಿ ಅಂದ್ರೆ ಈ ತರ ಪ್ಯಾಸ್ಟಲ್ ಕಲರ್ಸ್ ಮಾತ್ರ ಚಿಕ್ಕ ಚಿಕ್ಕ ಬುಕ್ ಇಟ್ಟಿದ್ದೀವಿ. ಇಷ್ಟು ದೊಡ್ಡ ಬುಕ್ ತಗೊಳ್ಳೋ ಬದಲು ಈಗ ಎಲ್ಲ ಕಲರ್ಸ್ ಇದೆ, ಫಾಸ್ಟ್ ಮೂವಿಂಗ್ ಇರೋದು. ಚಿಕ್ಕ ಬುಕ್ಸ್ ಅಲ್ಲೇ ಒಳ್ಳೆ ಕಲೆಕ್ಷನ್ ಇಟ್ಟಿದೆ ಸರ್. ಬೇಜ್ ಅಂಡ್ ಕ್ಯಾಪಚಿನೋದಲ್ಲೇ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಸೂಪರ್ ಆಗಿ ಹೇಳಿದ್ರೆ. ಈ ಮನೆ ನೋಡ್ಕೊಂಡ್ ಬಂದವರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಲೈಕ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಂತವ್ರಿಗೆ ನಿಮ್ಮ ಮಾತೇನು? ಸೊ ತುಂಬಾ ಜನ ಅನ್ಕೋಬಹುದು 10.5 lakhs ಏನಕ್ಕೆ ಆಯ್ತಿಲ್ಲಿ ಅಂತ ಕೇಳೋದಿರ್ತಾರೆ. ಸೊ ಆಗತ್ತೆ ಸರ್. ಬಿಕಾಸ್ ಯಾಕಂದ್ರೆ ಒಂದು ಥೀಮ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಮತ್ತೆ ವರ್ಕ್ ಹಿಂದೆ ವರ್ಕ್ ಮಾಡಿರೋದು ಕಾಸ್ಟಿಂಗು ಗೊತ್ತಾಗಲ್ಲ. ಸೊ ಸ್ಪೆಂಡ್ ಮಾಡಿದಾಗಲೇ ಅದಕ್ಕೆ ಕಾಸ್ಟಿಂಗ್ ಗೊತ್ತಾಗುತ್ತೆ. ಇಷ್ಟು ಫಿನಿಶಿಂಗ್ ಬರ್ಬೇಕಂದ್ರೆ ಸೊ ಅದಕ್ಕೆ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ ಸರ್. ಈಗ ಎಕ್ಸಾಂಪಲ್ ಏನೋ ಒಂದು ಕಸ್ಟಮರ್ಗೆ ಇಷ್ಟ ಆಗಿಲ್ಲ, ನಾವು ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡಲೇಬೇಕು. ಪೇಂಟಿಂಗ್ ಅಷ್ಟೇ ಸರ್. ಅವರು ನಾವೆಲ್ಲ ಫಿಟ್ ಮಾಡಿದ್ವಿ, ಪೂಜೆ ಟೈಮ್ ಮಾಡ್ಕೊಟ್ವಿ. ಕ್ಲೈಂಟ್ ನಮಗೆ ಯಾಕೋ ಅದು ಅನ್ಫಿನಿಶ್ಡ್ ಅನಿಸ್ತಿದೆ. ಪೂಜೆ ಆದ್ಮೇಲೆ ಇಮಿಡಿಯೇಟ್ ಆಗಿ ಮತ್ತೆ ಬಿಚ್ಕೊಂಡು ಹೋಗಿ ನಮ್ಮ ಗೋಡೌನ್ ಅಲ್ಲಿ ಮತ್ತೆ ಅದನ್ನ ಮತ್ತೆ ರೀಪಾಲಿಶ್ ಮಾಡಿ ಮತ್ತೆ 10 days ಟೈಮ್ ತಗೊಂಡು ಮತ್ತೆ ರೀವರ್ಕ್ ಮಾಡಿದೀವಿ. ಅದು ಇಂಪಾರ್ಟೆಂಟ್ ನೋಡಿ ಸರ್. ಮನುಷ್ಯ ಆದ್ಮೇಲೆ ತಪ್ಪಾಗೆ ಆಗುತ್ತೆ. ಅಥವಾ ನಾವು ಮಾಡಿರೋದು ಇನ್ನೊಬ್ರಿಗೆ ಇಷ್ಟ ಆಗದೇ ಇರಲ್ಲ, ಇನ್ನಷ್ಟೇ ಇಷ್ಟ ಆಗಲ್ಲ, ಚೇಂಜ್ ಮಾಡಿದ್ವಿ. ಸೊ ಅದರಿಂದ ಮತ್ತೆ ಸಜೆಸ್ಟ್ ಮಾಡಿದ್ವಿ. ಮತ್ತೆ ಅವಾಗ ಸ್ವಲ್ಪ ಟೈಮ್ ಕಮ್ಮಿ ಇತ್ತು, ಫಿನಿಶ್ ಮಾಡೋಕ್ಕೂ ಆಗ್ಲಿಲ್ಲ. ಅಂದ್ರೆ ಡಿಕೋ ಒಣಗ್ತಾ ಇರಲಿಲ್ಲ ಸರ್. ಅಂದ್ರೆ ಸ್ಪ್ರೇ ಮಾಡಿದ್ರೆ ಮತ್ತೆ ಅದು ಒಣಗಿದ ತಕ್ಷಣ ಮತ್ತೆ ಕಲರ್ಸ್ HHMR ಕಲರ್ ಕಾಣಿಸ್ತಿತ್ತು. ಸೊ ಅದನ್ನ ಮತ್ತೆ ನಾವು ಟೆಸ್ಟ್ ಮಾಡಿ ಕ್ಲೀನ್ ಆಗಿ ಇವಾಗ ಈ ಫಿನಿಶ್ ಬಂದಿದೆ ಅಂದ್ರೆ ಅದಕ್ಕೆ 1 week ನಾವು ಟೈಮ್ ಕೊಟ್ಟಿದ್ದೀರಾ ನೀವು? ಹೌದು ಸರ್. ಸೊ ಎಂಡ್ ಆಫ್ ದ ಡೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್. ನಂಬರ್ಸ್ ಕಾಣಿಸ್ತಿತ್ತು, ಎಲ್ಲ ಹಂಗೆ ಕಾಣಿಸ್ತಿತ್ತು. ಕ್ಲೈಂಟ್ ಒಂಥರ ಪಾಪ ಬೇಜಾರಾಗೋಗಿದ್ದು ಅನ್ಸುತ್ತೆ. ಬಟ್ ಅದಕ್ಕೆ ಹೇಳಿದೆ ಪೂಜೆ ಆದ್ಮೇಲೆ ನಾನು ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿ ಆಮೇಲೆ ಮಾಡ್ಕೊಟ್ರಿ. ಸೊ ಇವಾಗ ಈ ಫಿನಿಶ್ ನಮಗೆ ಖುಷಿ ಆಯ್ತು. ಅಚೀವ್ ಮಾಡಿದ್ರಿ ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಒಂದು ಮಿಸ್ಟೇಕ್ಸ್ ಆಗುತ್ತೆ, ಆಗದೆ ಇರಲ್ಲ ಅಂತ. ಕೆಲವೊಂದ್ಸತಿ ಕೆಲವೊಬ್ರಿಗೆ ಇದು ಇಷ್ಟ ಆಗಲ್ಲ, ಬಟ್ ಅದನ್ನ ಕ್ಲೈಂಟ್ಗೆ ಮಾಡ್ಕೊಡೋದಿದೆಲ್ಲ ಮತ್ತೆ ಮಾಡ್ಕೊಡೋದು ದಟ್ಸ್ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ನಮ್ಮ ಕೆಲಸನ ಬಿಟ್ಟು ಹೌದು ನಾವು ಮಾಡ್ಕೊಡ್ತೀವಿ ಅಂತ ನೀವು ಮಾಡ್ಕೊಟ್ಟು ದಟ್ಸ್ ವೆರಿ ಎನ್ಕರೇಜ್ ಮಾಡುವಂಥದ್ದೇ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದ್ರೆ ದ ಸ್ಪೇಷಿಯಸ್ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಕೂಡ ವಿತ್ ಬಜೆಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿಗೆ ಬರಬೇಕು, ಏನ್ ಕತೆ, ಅದನ್ನ ಸ್ವಲ್ಪ ಅಡ್ರೆಸ್ ಹೇಳ್ಬಿಡಿ. ಸೊ ನಮ್ದು ಆಫೀಸ್ ಬಂದು JP ನಗರಲ್ಲಿದೆ, ನಮ್ಮ ಸ್ಟುಡಿಯೋನ ಅಲ್ಲೇ ಇದೆ. ಸೊ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ನ ನೋಡ್ಬೋದು. ಸೊ ಆಫೀಸ್ ಅಲ್ಲಿ ಟೀಮ್ ಇರ್ತಾರೆ, ಕೊಟೇಶನ್ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ವಿಸಿಟ್ ಮಾಡಿ ನೋಡ್ಬೋದು. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ ನೀವು ಇದರಲ್ಲಿ? ಸೊ ಕೊಡ್ತಾ ಇದೀವಿ ಸರ್, ಕಂಟಿನ್ಯೂಸ್ ಡಿಸ್ಕೌಂಟ್ಸ್ ಕೊಡ್ತಾ ಇದೀವಿ. ಈಗ ಎಲ್ಲ ನೀವು ಹೇಳಿದ್ರಿ 3.9 lakhs ಇಂದ ಸ್ಟಾರ್ಟ್ ಅಂತ. ಸೊ ಕಸ್ಟಮೈಸ್ ಮಾಡಿದಾಗ ಇನ್ನೊಂದು ಫೈನಲ್ ಅಮೌಂಟ್ ಬರುತ್ತೆ, ಅದ್ರಲ್ಲಿ ಏನಾದ್ರು ಡಿಸ್ಕೌಂಟ್ ಕೊಡ್ತೀವಿ ಸರ್, ಇರುತ್ತೆ 100%. ಸೊ ಬಟ್ ನಾವು ಕನ್ನಡಕೋರ ವೀಕ್ಷಕರು ಅಂತ ನೀವು ಹೇಳಲೇಬೇಕು. ಅಂಡ್ ಪೇಜ್ಗಳನ್ನು ಫಾಲೋ ಮಾಡಬೇಕು. ನನ್ನ ಪೇಜ್ ಇರ್ಬೋದು, ಸ್ಪೇಷಿಯಸ್ ಸ್ಟುಡಿಯೋದು ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಏನ್ ಸರ್, ನೆಕ್ಸ್ಟ್ ಯಾವ ಮನೆ ಬರ್ತಾ ಇದೆ? ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇನ್ನು ಇದೇ ತರ ಯೂನಿಕ್ ಆಗಿರೋ ಮನೆ ತೋರಿಸ್ತಾ ಇದೀವಿ. ಸೊ ಅದು ಅಪಾರ್ಟ್ಮೆಂಟ್ ಏನೆ. ಸೊ ತುಂಬಾ ಡಿಫ್ರೆಂಟ್ ಆಗಿದೆ. ಲಾಸ್ಟ್
ಎರಡು ಮನೆ ಮುಂಚೆ ಒಂದು ಮಾಡಿದ್ವಿ, ಓಕೆ. ಒಂದು ಲ್ಯಾಂಡ್ ಮಾರ್ಕ್ ಮನೆ ತರ. ಈಗ ತುಂಬಾ ಜನ ಅದೇ ಕಾನ್ಸೆಪ್ಟ್ ಅಲ್ಲಿ ಬಂದ್ರು, ಅದನ್ನ ಬೀಟ್ ಮಾಡೋ ತರ ಇನ್ನೊಂದ್ ಮನೆ ತಗೊಂಡ್ ಬರ್ತಾ ಇದ್ದೀರಾ. ಓಕೆ, ಮೋಸ್ಟ್ಲಿ ಅದು ಮಂಗಳೂರು ಥೀಮ್ ಅಂತ ಒಂದು ಹಾ ಸರ್, ಅದು ಕೂಡ ತುಂಬಾ ಚೆನ್ನಾಗಿತ್ತು ಹೌದು. ಆಕ್ಚುಲಿ, ಒಂದು ಮೈಲ್ಗಲ್ ಅಂತಾನೆ ಕೂಡ ಹೇಳ್ಬೋದು. ಸೊ ಅದೇ ತರ ಯೂನಿಕ್ ಆಗಿರೋ ಇನ್ನೊಂದ್ ಮನೆ, ಡಿಫ್ರೆಂಟ್ ಕಾನ್ಸೆಪ್ಟ್, ಕಲರ್ಸ್ ಸೇಮ್ ಓಕೆ, ಬಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ ಆಗಿರುತ್ತೆ. ಸರ್. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ನೋಡೋಣ. ಡೆಫಿನೆಟ್ಲಿ ನಮ್ಮ ವೀಕ್ಷಕರಿಗೆ ಒಂದು ಎಲಿಗೆಂಟ್ ಆಗಿರೋ ಮನೆನ, ಅದು ಕೂಡ ಬೆಸ್ಟ್ ಬಜೆಟ್ ಅಲ್ಲಿ Best budget ಅಲ್ಲಿ ತಗೊಂಡಿದ್ದಕ್ಕೆ sir. Shock ಆಗ್ತಿದೆ sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ ವೀಕ್ಷಕರೇ.